ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು.
दीक्षा गुरुवे शिक्षा गुरुवे रक्षा गुरुवे सर्वागमोक्तं गुरुवे शिवयोगधर्मार्थ भोग गुरुवे त्याग गुरुवे सुधी गुरुवे वाचा गुरुवे भवरो शरणादे बसव महा गुरुवे ಶಿವರು ಮಹಾಮಾನವತಾವಾದಿ ಬಸವಣ್ಣನವರನ್ನು ದುರ್ಗಮಂದಿರದಲ್ಲಿ ಸ್ಮರಿಸುತ್ತಾರೆ. ಮಹಾಮಹಿಮರು ಬಯಲು ಕಲಿಸಿದ್ದರು. ಶಿವಪೀಠಾಧ್ಯಕ್ಷರು ಆದಂತಹ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಿರಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಯಂದಿರೇ, ಮಕ್ಕಳೇ, ಎಲ್ಲರಿಗೂ ಮಹಾದೇವಿಕರವರ ಜೀವನ ಚರಿತ್ರೆಯನ್ನು ಕುರಿತಾದ ತರಂಗಿಣಿ ಅನ್ನುವಂತಹ ಪುಸ್ತಕದ ಅಧ್ಯಾಯಗಳಲ್ಲಿ ಇವತ್ತು 57ನೇ ಅಧ್ಯಾಯ ಕದಳಿಯತ್ತ ಪಯಣ. ಶ್ರೀಗಿರಿಯನ್ನ ಆರೋಹಣ ಮಾಡಿದ್ದಾಯಿತು. ಶ್ರೀಗಿರಿಯನ್ನು ಹತ್ತಿದರು.
ಅಲ್ಲಿ ಮಲ್ಲಿಕಾರ್ಜುನ ಗುಡಿಯಲ್ಲಿ ಪೌಳಿಯ ಕಮಾನುಗಳಲ್ಲಿ ಕೆಲವು ದಿವಸ ವಾಸ್ತವ್ಯ ಮಾಡಿದರು. ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಧರ್ಮಬೋಧೆಯನ್ನು ಮಾಡಿದರು. ಕದಳಿಯ ಕಡೆಗೆ ಪ್ರಯಾಣ ಮಾಡಬೇಕು. ಶ್ರೀಗಿರಿಯಿಂದ ಕದಳಿ ಬಹಳ ದೂರ ಆಗ್ತದೆ. ಸುಮಾರು ಒಂದು 15-20 ಮೈಲಿಗಳು ಆಗಬಹುದು. ನಾನು ಹೋಗಿಲ್ಲ, ಕದಳಿವನಕ್ಕೆ ಹೋಗಿಲ್ಲ. ಮೊದಲು 3 ಪರ್ವತವನ್ನು ಹತ್ತಿ ಇಳಿದು 3ನೇ ಪರ್ವತವನ್ನು ಹತ್ತಿದ ಮೇಲೆ ಕದಳಿವನ ಬರ್ತಿತ್ತು. ಈಗ ಅಲ್ಲಿ ಶ್ರೀಶೈಲದಲ್ಲಿ ಕೃಷ್ಣಾ ನದಿ ಡ್ಯಾಮ್ ಕಟ್ಟಿದ್ದಾರೆ, ಅಣೆಕಟ್ಟು ಕಟ್ಟಿದ್ದಾರೆ. ಹಂಗಾಗಿ ಆ ಪರ್ವತಗಳೆಲ್ಲ ಮುಳುಗು ಹೋಗಿ ನೀರು ನಿಂತು ಸುಮಾರು ಒಂದು 2 ತಾಸು ದೋಣಿಯಲ್ಲೇ ಹೋಗ್ಬೇಕಾಗತ್ತೆ. 2 ತಾಸು ದೋಣಿಯಲ್ಲಿ ಹೋಗಿ ಮತ್ತೊಂದು 4 ತಾಸು ನಡೆದ್ರೆ 3-4 ತಾಸು ನಡೆದ್ರೆ ಕದಳಿವನ ಸಿಕ್ಕತ್ತೆ. ಆದರೆ ಇವಾಗ ಕದಳಿವನಕ್ಕೂ ಬಿಡ್ತಾ ಇಲ್ಲ. ನಿಮಗೆಲ್ಲ ಗೊತ್ತಿದೆ ಕದಳಿ ಅಂದ್ರೆ ಏನ್? ಕದಳಿ ಅಂದ್ರೆ ಬಾಳೆ. ಕದಳಿ ಫಲ ಅಂದ್ರೆ ಬಾಳೆಯ ಹಣ್ಣು. ಅಲ್ಲಿ ಆಗಿನ ಕಾಲಕ್ಕೆ, ಈಗೆಲ್ಲ ಹೊರಟೋಗಿದೆ, ಬಾಳೆ ಗಿಡಗಳು ಇಲ್ಲ ಇವಾಗ. ಮಹಾದೇವಕ್ಕನ ಕಾಲಕ್ಕೆ ಅದು ಪೂರ್ಣ ಕದಳಿಯ ಫಲದಿಂದ ತುಂಬಿರುವಂತಹ ವನ. ಅದಕ್ಕೆ ಕದಳಿವನ ಅಂತ ಬಂತು. ಅಲ್ಲಿ ಕಾಡು ಪ್ರಾಣಿಗಳು ಅಷ್ಟೇ, ಯೋಗಿಗಳು ಸಹಿತ ಅಲ್ಲಿ ಇರ್ತಿರ್ಲಿಲ್ಲ. ಅಲ್ಲಮ ಪ್ರಭುದೇವರು ಮೊಟ್ಟ ಮೊದಲಿಗೆ ಅದನ್ನ ಕಂಡು ಹಿಡಿದ್ರು ಅನ್ನುವ ನಂಬಿಕೆ ಇದೆ. ಹೀಗೆ ಕದಳಿವನಕ್ಕೆ ಹೋಗ್ಬೇಕು ಅನ್ನುವಂತಹ ಅಪೇಕ್ಷೆ ಮತ್ತೆ ಅಲ್ಲಿ ಶ್ರೀಶೈಲದಲ್ಲಿ ಮಹಾದೇವಕ್ಕನಿಗೆ ತೀವ್ರವಾದಾಗ ಒಂದು ದಿವಸ ಅಲ್ಲಿಯ ಮಲ್ಲಿಕಾರ್ಜುನ ಗುಡಿಯ ಪ್ರಧಾನ ಅರ್ಚಕರಿಗೆ ಭೇಟಿಯಾಗಿ ಹೇಳ್ತಾರೆ, ಪೂಜಾರಿಗಳೇ, ಇದುವರೆಗೆ ತಾವು ಬಹಳ ಭಕ್ತಿಯಿಂದ ನೋಡ್ಕೊಂಡಿದ್ದೀರಿ, ನಿಮಗೆ ಧನ್ಯವಾದಗಳು. ನಾನು ಕದಳಿವನಕ್ಕೆ ಹೋಗ್ಬೇಕಾಗಿದೆ, ಯಾರಾದ್ರೂ ಮಾರ್ಗದರ್ಶನಕ್ಕೆ 4-6 ಜನರನ್ನು ಕಳಿಸ್ಕೊಡ್ಬೇಕಲ್ಲ. ಆಗ ಪ್ರಧಾನ ಅರ್ಚಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇಲ್ಲ ತಾಯಿ, ಕದಳಿವನಕ್ಕೆ ನೀವು ಒಬ್ಬರು ಹೋಗಿ ಏನ್ ಮಾಡ್ತೀರಾ? ಅಲ್ಲಿ ಮನುಷ್ಯರ ಸುಳಿವೇ ಇಲ್ಲ, ಕೇವಲ ಕಾಡು ಪ್ರಾಣಿಗಳಷ್ಟೇ. ತುಂಬಾ ಭಯಂಕರವಾದಂತಹ ಕಾಡಿನ ಮಧ್ಯದಲ್ಲಿರ್ತಕ್ಕಂಥದ್ದು ಕದಳಿಯ ವನ. ಅಲ್ಲಿರ್ತಕ್ಕಂಥ ಗವಿ, ಅಲ್ಲಿ ನೀವು ಹೋಗಿ ಏನ್ ಮಾಡ್ತೀರ? ಇಲ್ಲ ಪೂಜಾರಿಗಳೇ, ಅದರ ಕೊನೆಯ ಇಚ್ಛೆ ನಂದು, ಅದಕ್ಕೋಸ್ಕರನೇ ಕಲ್ಯಾಣದ ಅನುಭವ ಮಂಟಪದಿಂದ ಬಂದಿದ್ದೀನಿ. ನಾನು ಕದಳಿಯ ವನದಲ್ಲೇ ನನ್ನ ದೇಹತ್ಯಾಗ ಮಾಡ್ತಕ್ಕಂಥದ್ದೆಲ್ಲ ಹೇಳಿದ್ದಾರೆ. ಈಗಾಗಲೇ ಮಹಾದೇವಕ್ಕನ ತೇಜಸ್ಸು, ಯೋಗದ ಕಳೆ ಮತ್ತು ಅವರು ಏರಿದ ಮಟ್ಟವನ್ನು ಸ್ವಲ್ಪವಾದರೂ ತಿಳಿದುಕೊಳ್ಳೋದಕ್ಕೆ ಸಾಮರ್ಥ್ಯ ಇದ್ದಂತಹ ಪೂಜಾರಿ ಪ್ರಧಾನ ಅರ್ಚಕರು ಹೇಳ್ತಾರೆ, ತಾಯಿ, ನೀವು ಅಲ್ಲಿಗೆ ಹೋಗಬೇಕು ಅನ್ನೋದಕ್ಕಿಂತ ನಮಗೆ ಇಲ್ಲಿದ್ದರೆ ತುಂಬ ಸಂತೋಷ ಆಗುತ್ತೆ. ನೀವು ಇಲ್ಲಿದ್ದಂತಹ ದಿನಗಳು ನಮಗೆ ಪುಣ್ಯದ ದಿನಗಳು, ಆನಂದದ ದಿನಗಳು. ನೀವು ಕೊನೆ ತನಕ ಇಲ್ಲಿದ್ರು ನಾವು ನಿಮ್ಗೆ ಸೇವೆ ಮಾಡ್ತೀವಿ, ಅದು ಗೊತ್ತಿದೆ ಅರ್ಚಕರೇ. ಆದರೆ ನಾನು ಹೋಗಲೇಬೇಕು ಅಂದಾಗ ಅವ್ರು ಹೇಳ್ತಾರೆ, ನೀವು ಇಲ್ಲಿದ್ದಂಥ ನೆನಪಿಗಾಗಿ ನಾನು ನಿಮ್ಮ ಒಂದು ಶಿಲ್ಪಚಿತ್ರವನ್ನು, ನಿಮ್ಮ ಮೂರ್ತಿಯನ್ನು ಈ ಕಡೆ ಇಳಿಸ್ತೀನಿ.
ಅಂತೇಳಿ ಮಹಾದೇವಕ್ಕನ ಮೂರ್ತಿ ಇದೆಯಂತಲ್ಲ. ನೀವು ಯಾರಾದ್ರೂ ಶ್ರೀಶೈಲಕ್ಕೆ ಹೋಗಿದ್ರೆ, ಯಾರಾದ್ರೂ ಹೋಗಿದ್ದವ್ರು ಇದ್ದೀರಾ? ಹೋಗಿದ್ರಿ? ಮಹಾದೇವಕ್ಕನ ಮೂರ್ತಿ ನೋಡಿದ್ದೀರಾ? ಮುಂದ್ಗಡೆ ಏನು ಇದೆ ಅಂತ ಹೇಳಿದ್ದಾರೆ. ಅಲ್ಲಿ ಇದೆಯೋ ಇವು ನೋಡ್ಕೊಂಬರೋಣ ಇವತ್ತ ಈ ಸಾರಿ. ಆಮೇಲೆ ಮಹಾದೇವಕ್ಕನ ಕುರಿತು ಹೇಳ್ತಾರೆ ಅವರು, ಇಲ್ಲಿ ಚುಂಚಲು ಅನ್ನುವಂಥ ಒಂದು ಜನಾಂಗ ಇದೆ. ಆ ಚುಂಚಲ ನಾಯಕ ಮಲ್ಯ ಆವಾಗ ಅಲ್ಲಿ ಹೋಗಿ ಬರ್ತಿರ್ತಾನೆ. ಅಂದ್ರೆ ಅಲ್ಲಿ ಲಿಂಗಭೇರಿ ಹಳ್ಳಿ ಅನ್ನುವಂಥ ಒಂದು ಊರಿದೆ. ಕದಲಿ ಬನವನ್ನು ದಾಟಿ ಮತ್ತೆ ಒಂದು ಅರ್ಧ ಅಲ್ಲಿ 1 ಮೈಲಿ 2 ಮೈಲಿಯಲ್ಲಿ ಆ ಕಡೆಯಿಂದ ಅಂದ್ರೆ ಹೈದರಾಬಾದ್ ಕಡೆಯಿಂದ, ಈಗ ನಾವಿಲ್ಲಿ ಆತ್ಮಕೂರು ಕಡೆಯಿಂದ ಹೋಗ್ತೀವಿ. ಶ್ರೀಶೈಲಕ್ಕೆ ಆಂಧ್ರದವ್ರು ಬರೋದು ಅಂದ್ರೆ ಈ ತೆಲಂಗಾಣದವ್ರು ಬರೋದು ಹೈದರಾಬಾದ್ ಭಾಗದಿಂದ ಬರ್ತಾರೆ. ಅವರು ಕದಳಿ ಬನದ ಕಡೆಯಿಂದ ಬರ್ತಾರೆ. ಕೃಷ್ಣಾ ನದಿಯನ್ನು ದಾಟಿ ದೋಣಿಯಲ್ಲಿ ಇಲ್ಲಿಗೆ ಬರ್ತಾರೆ. ಈಗಂತೂ ಸರ್ಕಾರದವರು ಯಾರನ್ನೂ ಕೂಡ ಕದಳಿಯನ್ನು ಬಿಡ್ತಾ ಇಲ್ಲ ಅನ್ನೋ ಸುದ್ದಿ ಇದೆ. ಅಲ್ಲಿ ಅವ್ರು ಹೇಳ್ತಾರೆ, ಪೂಜಾರು ಚುಂಚಲನ್ನ ಕಳಿಸ್ಕೊಡ್ತೀನಿ ಅಂತ ತಿಳ್ಕೊಂಡು ವ್ಯವಸ್ಥೆ ಮಾಡ್ತಾರೆ. ಮಹಾದೇವಕ್ಕ ಇನ್ನೊಂದು ಮಾತು ಹೇಳ್ತಾರೆ, ಪೂಜಾರಿಗಳೇ ತಮ್ಮಲ್ಲಿ ಇನ್ನೊಂದು ಭಿನ್ನ ಅಂದ್ರೆ ಗೊತ್ತು ನಿಮಗೆಲ್ಲ. ಭಿನ್ನ ಅಂದ್ರೇನು? ವಿನಂತಿ, ಇನ್ನೊಂದು ಪ್ರಾರ್ಥನೆ. ಯಾಕೆ ತಾಯಿ ಭಿನ್ನ ಅಂತ ಯಾಕಂತೀರಿ? ನೀವು ಆದೇಶ ಮಾಡಿ, ಏನಾಗಬೇಕು ಹೇಳಿ. ಏನಿಲ್ಲ, ನನ್ನ ಜೊತೆ ನಾನು ಓಲೆಕಂಠ, ತಾಳೆಗರಿ ಎಲ್ಲವನ್ನೂ ತಗೊಂಡು ಹೋಗ್ತೀನಿ. ನನ್ನ ಕೊನೆಯ ತನಕ, ತನ್ನ ಜೀವನ ಇರೋವರೆಗೂ ನನ್ನ ಅನುಭವಗಳನ್ನು ಬರೆದಿಡ್ತಿರ್ತೀನಿ. ಮುಂದೆ ಕಲ್ಯಾಣದಿಂದ ಬಂದಂತಹ ಜಂಗಮರಿಗೆ ಅದನ್ನು ತಗೊಳ್ಳೋದಕ್ಕೆ ಹೇಳಬೇಕು. ನೀವು ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು. ಯಾಕೆಂದ್ರೆ ಅನುಭವ ಮಂಟಪದ ಶರಣರ ಆದೇಶ ಇದೆ, ನಮ್ಮ ಅನುಭವಗಳನ್ನು ಬರೆದಿಡಬೇಕು ಅಂತ ಹೇಳಿ. ಆ ಸಾಹಿತ್ಯ ಸೇವೆಯನ್ನು ತಾವು ಮಾಡಬೇಕು ಅಂದಾಗ ಅವ್ರು ಹೇಳ್ತಾರೆ ಅರ್ಚಕರು, ಯಾಕೆ ತಾಯಿ ಅದು ನಿಮ್ಮ ಭಿನ್ನ ಅಲ್ಲ, ನಮ್ಮ ಕರ್ತವ್ಯ. ಸಾಹಿತ್ಯ ಸೇವೆ, ಸಾಹಿತ್ಯವನ್ನು ಉಳಿಸ್ತಕ್ಕಂತಹ ಕೆಲಸವನ್ನು ನಾವು ಖಂಡಿತವಾಗಿಯೂ ಮಾಡ್ತೀವಿ. ನಾನು ಕಲ್ಯಾಣದ ಶರಣರಿಗೆ, ಜಂಗಮರಿಗೆ ಅದರ ಬಗ್ಗೆ ತಿಳಿಸಿ ಅವರಿಗೆ ವಚನಗಳನ್ನು ತೆಗೆದುಕೊಳ್ಳೋ ಹಾಗೆ ವ್ಯವಸ್ಥೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ತು ಇನ್ನೊಂದು ವಿಷಯ ನಿಮಗೆ ಗೊತ್ತಿರಲಿ, ಶ್ರೀಶೈಲದಲ್ಲಿ ಒಂದು ಕಡೆ ಶ್ರೀಶೈಲ ದಕ್ಷಿಣದ ತುದಿ, ಇನ್ನೊಂದು ಕಡೆ ಕೇದಾರ ಕೇಳಿದಿರಲ್ಲ. ಕೇದಾರದಲ್ಲಿಯೂ ಕನ್ನಡಿಗರೇ ಪೂಜಾರಿರೋದು, ಶ್ರೀಶೈಲದಲ್ಲೂ ಕನ್ನಡಿಗರೇ ಪೂಜಾರಿರೋದು. ಇವತ್ತಿಗೂ ಕೂಡ, ಅವತ್ತಿಗಷ್ಟೇ ಅಲ್ಲ, ಇವತ್ತಿಗೂ ರಾಜ್ಯ ಬೇರೆ ಬೇರೆಯಾಗಿ ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ. ಇವಾಗ ಸ್ವಾತಂತ್ರ್ಯ ಬಂದ ಮೇಲೆ ಅದು ಆಂಧ್ರದಲ್ಲಿ. ಆಮೇಲೆ ಅಲ್ಲಿ ಹೆಚ್ಚು ಜನ ಸಾಧಕರು ಆಶ್ರಮವನ್ನು ಮಾಡಿಕೊಂಡಿರ್ತಕ್ಕಂಥವ್ರು ಕರ್ನಾಟಕದವರಿದೆ. ಮತ್ತು ಅಲ್ಲಿ ಏನು ಛತ್ರಗಳನ್ನು ಕಟ್ಟಿಸಿ ನಡೆಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದವರು. ಅಲ್ಲಿ ಒಂದು ಪಂಚಾಚಾರ್ಯರ ಜಗದ್ಗುರುಗಳ ಪೀಠ ಕೂಡ ಇದೆ. ಅದು ಮೊದಲು ಶರಣರದೇ, ಅದು ಪಂಡಿತಾರಾಧ್ಯ ಪೀಠ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಅಂತೇಳಿ ಬಸವಣ್ಣನವರು ವಿಭೂತಿ ಹಚ್ಕೊಂಡು ಬಸವಣ್ಣನವರು ಕಳಿಸಿಕೊಟ್ಟಂಥ ಲಿಂಗವನ್ನು ಧರಿಸಿಕೊಂಡಾಗ ಅವರಿಗೆ ಕನ್ನಡ ಭಾಷೆ ಮತ್ತು ಬಸವ ತತ್ವ ಕೇವಲ ವಿಭೂತಿ ಮತ್ತು ಲಿಂಗಧಾರಣೆಯಿಂದನೇ ಕಲ್ತ್ಕೊಂಡ್ರು. ಅಂದರೆ ಬಸವಣ್ಣವರ ಆಶೀರ್ವಾದ ಅಷ್ಟರ ಮಟ್ಟಿಗೆ ಆಯಿತು ಅಂತ ಹೇಳಿ ಬರುತ್ತೆ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಸ್ವಾಮಿ, ಬಸವಣ್ಣನ ಸಮಕಾಲೀನ, ಅವ್ರದ್ದು ವಚನವೂ ಇದ್ದಂಗಿದೆ, ವಚನಗಳು ಇದ್ದಂಗಿದೆ. ಅವರ ಶಾಖಾ ಮಠ ಇವಾಗ ಬಸವ ತತ್ವ ಅಲ್ಲಿ ಕಾಣಿಸೋದಿಲ್ಲ. ಆದರೂ ಕೂಡ ನಮಗಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಬುಕ್ ಮಾಡಿದ್ದೀವಿ ಈಗಾಗಲೇ. ಅಲ್ಲಿ ಉಳಿಲಿಕ್ಕೆ ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಮತ್ತು ವ್ಯವಸ್ಥೆ ಇದೆ. 1-2 ಸಾರಿ ನಾವು ಅಡುಗೆ ಮಾಡ್ಕೊಳ್ಬೇಕು ಬೆಳಗ್ಗೆದು, ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತೆರಡು ದಾಸೋಹ, ಗುಡಿಯಲ್ಲಿ ದಾಸೋಹ ಇರ್ತದೆ, ಮಠದಲ್ಲಿ ದಾಸೋಹ ಇರ್ತದೆ. ಎಲ್ಲಿ ಅನುಕೂಲ ಆಗ್ತದೆ ಅಲ್ಲಿ ಪ್ರಸಾದವನ್ನು ಮಾಡೋಣ. ಹೀಗೆ ಅಂದರೆ ಅಲ್ಲಿ ಕರ್ನಾಟಕಕ್ಕೂ ಶ್ರೀಶೈಲಕ್ಕೂ ಅವಿನಾಭಾವ ಸಂಬಂಧ ಇದೆ, ಅವಿನಾಭಾವ ಸಂಬಂಧ ಇದೆ. ಹೀಗೆ ಎಲ್ಲ ಹೇಳಿ
ಆಗಿನ ಕಾಲದಲ್ಲೂ ಕನ್ನಡಿಗರೇ ಪೂಜಾರಿ ಇದ್ದಿರಲೇಬೇಕು. ಅವರು ಮಹಾದೇವಕ್ಕನಿಗೆ ತುಂಬ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ, ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ. ನೀವು ಭಿನ್ನ ಅಂತ ಹೇಳಬಾರ್ದು, ನಮಗೆ ಆದೇಶ ಮಾಡಿ ಅಂತ ತಿಳ್ಕೊಂಡು ಆಮೇಲೆ ಮಹಾದೇವಕ್ಕ ನಗುಮುಖದಿಂದ ಅವರಿಗೆ ಆಶೀರ್ವಾದವನ್ನು ಮಾಡಿ ಪೂಜಾರಿಗಳು ಕರೆಸ್ತಾರೆ. ಚುಂಚನ ಒಂದು 3-4 ಜನ ತಂಡ ಬರುತ್ತೆ. ಬೆಳಿಗ್ಗೆ ಮಹಾದೇವಕ್ಕ ಬೇಗನೆ ಎದ್ದು ಸ್ನಾನ ಪೂಜೆಯನ್ನು ಮುಗಿಸಿ ಅಲ್ಪ ಉಪಹಾರವನ್ನು ಮಾಡಿ, ಯಾಕೆ ನಡಿಲೇಬೇಕಲ್ಲಿ, ನಡ್ಕೊಂಡೇ ಹೋಗಬೇಕು, ಪ್ರಸಾದವನ್ನು ಸ್ವೀಕರಿಸಿ ನಡಿಲಿಕ್ಕೆ ಪ್ರಾರಂಭಿಸ್ತಾರೆ. ಗುಡಿಯ ಹಿಂಭಾಗದಿಂದ ಹೋಗಬೇಕು ಅಂತೇಳಿ ಮಾರ್ಗದರ್ಶನ ಮಾಡಿದ್ದಾರೆ. ಗುಡಿಯ ಹಿಂಭಾಗದ ದಾರಿಯಲ್ಲಿ ಪಶ್ಚಿಮಕ್ಕೆ ಕದಳಿಯ ಬಣ್ಣದ ದಾರಿ ಇದೆ, ಇವತ್ತಿಗೂ ಅದೇ ದಾರಿ ಇರ್ಬೋದು. ಅಲ್ಲಿ ಆ ದಾರಿಯನ್ನು ಹಿಡಿದು ಹೋಗ್ತಾರೆ. ಸ್ವಲ್ಪ ಅಂದರೆ ಸುಮಾರು ಒಂದು 4 ಮೈಲಿ ಹೋಗ್ತಾರೆ. ಅಲ್ಲಿ ಒಂದು ವಿಶೇಷವಾದಂತಹ ಸ್ಥಾನ ಮಹಾದೇವಕ್ಕನ ಕಣ್ಣಿಗೆ ಬೀಳುತ್ತೆ. ಏನಪ್ಪ ಅಂದರೆ ಹರಳೆಯ ಮಂಟಪ, ಇವತ್ತಿಗೂ ಇರ್ಬೋದು ಅಂತ ಕಾಣುತ್ತದೆ. ಹರಳೆಯ ಮಂಟಪ, ಆ ಹರಳೆಯನ ಮಂಟಪದ ವಿಶೇಷ ಏನು ಅಂತ ಕೇಳ್ತಾನೆ. ಯಾಕಂದ್ರೆ ಆವತ್ತಿನ ಕಾಲಕ್ಕೇನೆ ಹರಳೆಯನವರ ಮಂಟಪ ಆಗಿದೆ, ಅಲ್ಲಿ ಹರಳೆಯನವರ ಹೆಸರು ಮಂಟಪ ಆಗಿದೆ ಅಂದರೆ ಏನು ವಿಶೇಷ? ಅವರಿಗೆ ಕನ್ನಡ ಬರ್ತಿರ್ಲಿಲ್ಲ, ಕಾಡು ಜನರು ಅವ್ರು ತಮ್ಮದೇ ಆದಂಥ ಭಾಷೆಯಲ್ಲಿ ಮಾತಾಡ್ತಿದ್ರು. ಅಷ್ಟು ಜನರ ಪೈಕಿ ಒಬ್ಬರಿಗೆ ಸ್ವಲ್ಪ ಕನ್ನಡ ಬರ್ತಾ ಇತ್ತು, ಆದರೂ ಹೃದಯದ ಭಾಷೆ ಮಹಾದೇವಕ್ಕ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡಿಕೊಂಡಾಗ ಅವ್ರು ಹೇಳಿದಿಷ್ಟು, ಹರಳೆಯನವರು ಅನ್ನುವಂಥ ಒಬ್ಬ ಹಿರಿಯ ಶರಣರು ತತ್ವ ಪ್ರಸಾರ ಮಾಡ್ತಕ್ಕಂಥ ಜಂಗಮರ ಜೊತೆಗೆ ಬಂದಿದ್ರು. ಅದು ಶ್ರೀಶೈಲದಲ್ಲಿ ಜಾತ್ರೆ ನಡೆದಾಗ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಿ ತತ್ವ ಪ್ರಸಾರಕ್ಕಾಗಿ ಬಸವಣ್ಣವರು ಅನುಭವ ಮಂಟಪದಿಂದ ಕಳಿಸ್ಕೊಡ್ತಾ ಇದ್ರು. ಹಾಗೆ ಕಳಿಸ್ಕೊಟ್ಟಂತ ಅಲ್ಲಿ ತತ್ವ ಪ್ರಸಾರ ಮಾಡೋದ್ರ ಜೊತೆಗೆ ಹರಳೆಯವರು ಕೂಡ ಹೋಗಿದ್ದಾರೆ. ಆ ಕಡೆ ಭಾಗದಲ್ಲಿ ಒಂದು ಪರ್ವತ ಬರ್ತದೆ, ಚುಕ್ಕಲ ಪರ್ವತ ಅಂತೇಳಿ. ಆ ಚುಕ್ಕಲ ಪರ್ವತವನ್ನು ಹತ್ತಿಳಿಯುವ ಹೊತ್ತಿಗೆ ಹರಳೆಯವರಿಗೆ ಸಾಕಾಗೋಗಿದೆ. ಆವಾಗ ಅಲ್ಲಿ ವಿಶ್ರಾಂತಿ ಮಾಡಬೇಕು, ಕೆಲವು ದಿವಸ ಉಳಿದು ಮುಂದಕ್ಕೆ ಹೋಗ್ಬೇಕು, ಇಲ್ಲದಿದ್ರೆ ಅನಿವಾರ್ಯ ಅಂತ ಅಂದಾಗ ಅಲ್ಲಿ ಇರ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲ. ಆಕಾಶವೇ ಹೋದಕ್ಕೆ ಭೂಮಿಯೇ ಹಾಸಿ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಮಂಟಪವನ್ನು ರಚನೆ ಮಾಡ್ತಾರೆ. 4 ಕಲ್ಲಿನ ಕಂಬಗಳನ್ನು ಇಟ್ಟು ಮೇಲ್ಗಡೆ ಒಂದು ದೊಡ್ಡ ಕಲ್ಲನ್ನು ಹಾಕಿ ಅಲ್ಲಿ ಒಂದು ಮಂಟಪವನ್ನು ರಚನೆ ಮಾಡ್ತಾರೆ. ಅದು ಹರಳೆಯನವರ ಮಂಟಪ. ಅಲ್ಲಿ ಯಾರು ತಿಳುವಳಿಕೆಯಷ್ಟು ಯಾರೂ ಇಲ್ವಾ ಅಲ್ಲಿ? ಅದನ್ನು ನಾನೇ ಹೇಳಬೇಕು. ಎಷ್ಟು ಜಾಣರಿದ್ದೀರಾ ಅಂತಂದರೆ ಆ ಮಕ್ಕಳಿಗಂತೂ ತಿಳಿಯಲ್ಲ. ನೀವಾದ್ರೂ ತಿಳ್ಕೊಬೇಕಲ್ಲ, ಆ ಕಡೆ ಕೂತಿರೋರು ಈ ಕಡೆ ಇರೋರು. ಅಂದರೆ ಇನ್ನು ಯಾವಾಗ ಪ್ರವಚನ ನಿಮಗೆ ಖುಷಿ ಆಗುತ್ತೆ, ಯಾವಾಗ ನೀವು ಸಂಸ್ಕಾರ ಕಲ್ತ್ಕೊಂತೀರಾ? ಮನೆಯೇ ಇರಲಿ, ಏನೇ ಇರಲಿ. ಹೀಗೆ ಆ ಹರಳೆಯನ ಮಂಟಪ ಎದುರಾಗುತ್ತೆ ಮಹಾದೇವಕ್ಕನಿಗೆ. ಅದನ್ನು ತಿಳಿದು ತುಂಬ ಸಂತೋಷ ಆಗುತ್ತೆ. ಹರಳೆಯನವರಿಗೆ ಭಕ್ತಿಯನ್ನು ಸಲ್ಲಿಸಿ ನೆನಪು ಮಾಡಿಕೊಂಡು, ಯಾಕಂದರೆ ಹರಳೆಯನವರು ಮಹಾದೇವಕ್ಕ ಹೊರಡುವಾಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಂದರೆ ಮಡಿವಾಳ ಮಾಚಿದೇವರು ನಡೆಮಡಿಯನ್ನು ಹಾಸ್ತಾರೆ. ಇವರು ನಡ್ಕೊಂಡು ಹೊರಗಡೆ ಅಂದರೆ ಅನುಭವ ಮಂಟಪದ ಹೊರಗಿನ ದ್ವಾರಕ್ಕೆ ಬರ್ತಾರೆ. ಹೊರಗಿನ ದ್ವಾರಕ್ಕೆ ಬಂದ ಕೂಡಲೇ ಹರಳೆಯನವರು ಒಂದು ಜೊತೆ ಚಮ್ಮಾವಗೆಯನ್ನ ಮಹಾದೇವಿಯಕ್ಕನ ಪಾದದ ಮುಂದೆ ಇಡ್ತಾರೆ. ಇದನ್ನು ತಾವು ಧರಿಸ್ಬೇಕು ತಾಯಿ ಅಂತ ಕೇಳ್ಕೊಂತಾರೆ. ಆಗ ಮಹಾದೇವಿಯಕ್ಕ ಹೇಳೋ ಮಾತು, ಇದು ಶಾಶ್ವತವಾದ ನಡೆಮುಡಿ ತಂದೆಯವರಿಂದ. ಇದು ಶಾಶ್ವತವಾದ ನಡೆಮಡಿ. ಯಾಕಂದರೆ
ಅವರ ಏನು ಪಾದದಲ್ಲಿ ಮೆಟ್ಟಿದ್ರಲ್ಲ ಪಾದರಕ್ಷೆ, ಅದು ಹರಳೆನವರು ಕೊಟ್ಟಿದ್ದೆ. ಹಾಗಾಗಿ ಅದೆಲ್ಲ ಸ್ಮರಣೆ ಬರ್ತದೆ ಮಹಾದೇವಕ್ಕನಿಗೆ. ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಚುಕ್ಕಲ ಪರ್ವತ. ಚುಕ್ಕಲ ಪರ್ವತ ಅಂದರೆ ಪ್ರಾಯಶಃ ಇದು ತೆಲುಗಿನ ಹೆಸರಿರ್ಬೋದು. ಚುಕ್ಕಿ ಅಂದರೆ ನಕ್ಷತ್ರ ಥರ ಕಾಣ್ತಾ ಇತ್ತು. ಆದ್ರಿಂದಲೇ ಅದನ್ನು ಚುಕ್ಕಲ ಪರ್ವತ ಅಂತ ಕರೀತಾರೆ ಅಂತ ಕಾಣಿಸುತ್ತೆ. ಅದನ್ನು ಏರೋದು ಬಹಳ ಕಠಿಣ. ಏರ್ತಾರೆ. ಏರಿ ಅಲ್ಲಿ ಸ್ವಲ್ಪ ಒಂದು ಮರದ ಕೆಳಗೆ ಕೂತು ವಿಶ್ರಾಂತಿ ಮಾಡ್ತಾರೆ. ಆ ಪರ್ವತಗಳು ಶ್ರೀಶೈಲದ ಪರ್ವತಗಳು ಈ ಭಾಗದ ಮಲೆನಾಡಿನ ಪರ್ವತಗಳಂತೆ ದೊಡ್ಡ ದೊಡ್ಡ ಮರಗಿಡಗಳನ್ನು ಹೊಂದಿರಲಿಲ್ಲ. ನಿಮ್ಮ ಏನು ಇಲ್ಲಿ ಉಳುವಿ ಕಾಡು ಮತ್ತು ಬನವಾಸಿ ಕಾಡು, ಬಳ್ಳಿಗಾವಿ ಕಾಡಲ್ಲಿ ಏನು ನೋಡ್ತೀರೋ ಆ ರೀತಿ ಮರಗಳು ಅಲ್ಲಿದೆ. ಅಲ್ಲಿ ಸಣ್ಣ ಸಣ್ಣ ಮರಗಳು, ಅಲ್ಲಿ ಹೆಚ್ಚಾಗಿ ಬಂಡೆಕಲ್ಲುಗಳು, ಮಣ್ಣು ಜಾಸ್ತಿ ಇರಲಿಲ್ಲ ಅಲ್ಲಿ. ಬಂಡೆಕಲ್ಲುಗಳು ಮತ್ತು ತೆಗ್ಗು ಅಲ್ಲೂ ಇರ್ತದೆ, ಎರಡೂ ಇರ್ತದೆ, ಏರು ಮತ್ತು ಇಳುವು. ಬಂಡೆಗಳಿಂದ ಕೂಡಿದ ಪರ್ವತ ಅದು. ಹೀಗೆ ಮಹಾದೇವಿಕ ಅಲ್ಲಿ ಕೂತ್ಕೊಂತಾಳೆ. ಅದ್ಭುತವಾದಂಥ ಪ್ರಕೃತಿ ಸೌಂದರ್ಯ ಕಣ್ಣಿಗೆ ಬೀಳುತ್ತೆ. ಇದು ಚನ್ನಮಲ್ಲಿಕಾರ್ಜುನನ ಅರಮನೆ ಅನ್ಸುತ್ತಾಕೆ. ಅದರ ಪಕ್ಕದಲ್ಲಿರ್ತಕ್ಕಂಥ ವೀರಭದ್ರ ಪರ್ವತ, ಮುಂದೆ ಇವರು ಹೋಗ್ತಾರೆ ಅಲ್ಲಿಗೆ. ಅದು ಇದಕ್ಕಿಂತ ಸ್ವಲ್ಪ ಸಣ್ಣ ಪರ್ವತ, ಅಂದರೆ ಎತ್ತರದಲ್ಲಿ ಕಡಿಮೆ, ಆದರೆ ಅಲ್ಲಿ ವನ ಸಂಪತ್ತು ಬಹಳ ಹೇರಳವಾಗಿರುತ್ತೆ, ದಟ್ಟವಾಗಿರುತ್ತೆ. ಆಮೇಲೆ ಅವರು ನೋಡ್ತಾ ಸಂತೋಷ ಕಾಲ ಕಳೀತವರೆಗೆ ಚುಂಚನ ಪೈಕಿ ಒಬ್ಬ ತೋರಿಸ್ತಾನಮ್ಮ, ಈ ಕಡೆ ನೋಡಿ, ಅದೇ ತ್ರಿಕೂಟ ಪರ್ವತ. ಅಂದ್ರೆ ಇವರು ಕದಳಿವನಕ್ಕೆ ಹೋಗ್ಬೇಕಾದ್ರೆ ತ್ರಿಕೂಟ ಪರ್ವತವನ್ನು ಕೂಡ ಹತ್ತಬೇಕು. ಆ ತ್ರಿಕೂಟ ಪರ್ವತದ ನೆತ್ತಿಯ ಮೇಲೇನೆ ಬಯಲು. ಆ ಬಯಲಿನಲ್ಲಿ ವಿಶಾಲವಾದ ಬಯಲು, ಸುಮಾರು ಕಿಲೋಮೀಟರ್ ಗಟ್ಟಲೆ, ಮೈಲಿ ಗಟ್ಟಲೆ ಇರ್ತಕ್ಕಂಥ ಬಯಲು. ಆ ಬಯಲಿನಲ್ಲಿ ಕದಳಿವನ. ಸರಿ, ಮಹಾದೇವಕ್ಕ ನೋಡ್ತಾಳೆ, ತ್ರಿಶೂಲಾಕಾರದಲ್ಲಿ ಇರ್ತದದು. ಆದ್ದರಿಂದ 3 ಪರ್ವತಗಳು ಒಂದೇ ಗಿರಿಯ ಮೂಲದಲ್ಲಿ 3 ಪರ್ವತಗಳ ರೀತಿ ಕಾಣಿಸ್ತಿರುತ್ತೆ. ಆದ್ದರಿಂದ ಅದಕ್ಕೆ ತ್ರಿಕೂಟ ಪರ್ವತ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳಿ ಮಹಾದೇವಿಯಕ್ಕ ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ಆ ಆನಂದ ಪರವಶರಾಗಿ ಕೂತಿದ್ದಾರೆ. ಮಹಾದೇವಿಯಕ್ಕ ನೋಡ್ತಾ ಧ್ಯಾನ. ಅವ್ರು ಹೇಳ್ತಾರೆ ಚುಂಚು, ಅಮ್ಮ, ಕತ್ತಲು ಕವಚದ್ರೊಳಗೆ ನಾವು ಬೆಟ್ಟ ಇಳಿದು ಜಾತ್ರೆಯಲ್ಲಿ ವಸತಿ ಮಾಡಬೇಕು, ವಸತಿ ಹೂಡಬೇಕು, ಅನ್ನ ಬೇಯಿಸೋಕ್ಕೆ ಒಲೆ ಹೂಡಿ ಬೆಂಕಿ ಹಾಕಿ ಕಟ್ಟಿಗೆ ಎಲ್ಲ ಆರಿಸ್ಬೇಕು. ನೀವು ತ್ವರೆ ಮಾಡಿದ್ರೆ, ಅಂದರೆ ಅವ್ರ ಭಾಷೆ ಅದು, ಬೇಗ ತ್ವರೆ ಮಾಡೋದಂದ್ರೆ ಅವಸರ ಮಾಡಿದರೆ ಬೇಗ ಹೊರಟ್ರೆ ಒಳ್ಳೇದು. ಮಹಾದೇವಿಕನ ಮನಸ್ಸಿಗೆ ಒಪ್ಪಿಗೆ ಇಲ್ಲ, ಅಂದರೆ ಅಲ್ಲೇ ಕೂತ್ಕೋಬೇಕು ಅನ್ಸ್ಬಿಡುತ್ತೆ ಆ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ. ಆದರೂ ಮನಸ್ಸಿಗೆ ಹೇಳ್ತಾರೆ, ಚಿಂತೆ ಮಾಡಬೇಡ, ಇನ್ನು 2 ದಿನಗಳು, ಆಮೇಲೆ ನಿನ್ನನ್ನು ಯಾರೂ ಮಾತಾಡಿಸೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ನಿನ್ನದೇ ಸಾಮ್ರಾಜ್ಯ, ನಿನ್ನದೇ ಅರಮನೆ, ನಿನ್ನ ನೀನು ಮತ್ತು ಚನ್ನಮಲ್ಲಿಕಾರ್ಜುನ. ಬಾ ಎದ್ದಳ ಅಂತ ಹೇಳಿ ಮಗುವನ್ನು ಸಾಂತ್ವನ ಮಾಡುವ ರೀತಿಯಲ್ಲಿ ಮಹಾದೇವಿಕ ಮನಸ್ಸನ್ನು ಒಪ್ಪಿಸಿ ಅವ್ರ ಜೊತೆ ಇಳಿಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಈಗ ಏನಿದ್ರು ಚುಕ್ಕಲ ಪರ್ವತವನ್ನು ಇಳಿಬೇಕು. ಪರ್ವತ ಏರೋದು ಇಳಿಯೋದು, ಏರೋದು ಇಳಿಯೋದು. ಈ ಉಡುವಿಲ್ ರಸ್ತೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಮಗೆ ಅದ್ರ ಕಷ್ಟ ಗೊತ್ತಾಗಲ್ಲ. ಪರ್ವತವನ್ನೆಲ್ಲ ಕಡಿದು ದಾರಿ ಮಾಡಿದ್ದಾರೆ, ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಅಲ್ಲಿ. ಇಲ್ಲೇ ಹೋದರೆ ಮೊದಲು ಚನ್ನಬಸವಣ್ಣನ ಕಾಲಕ್ಕೆ ಯಾಕೆ 100 ವರ್ಷದ ಹಿಂದೆ ಅದು ಈಗಿದ್ದ ಹಾಗೆ ಇರಲಿಲ್ಲ. ಉಳುವಿ ಇನ್ನೂ ದಟ್ಟವಾದ ಕಾಡು, ಇನ್ನೂ ಪರ್ವತಗಳನ್ನ ಹತ್ತೆ ಇಳಿಯಬೇಕು. ಕಾಲ್ದಾರಿಲೇ ಹೋಗ್ಬೇಕಂದ್ರೆ ತುಂಬ ಕಠಿಣವಾದ ದಾರಿ. ಮಹಾದೇವಕ್ಕೆ ಇಳಿತಾ ಇದ್ರೆ ಅವ್ರಿಗೆಲ್ಲ ಆಶ್ಚರ್ಯ. ಚುಂಚರಿಗೆ ಏನು ಚುಂಚರ ಲೆಕ್ಕಕ್ಕೆ, ಅಂದರೆ ಚುಂಚರ ಸರಿಸಮಾನ. ಅವರಂತೂ ಕಾಡಿನ ಮನುಷ್ಯರೇ, ಅವರಿಗೆ ರೂಢಿ ಮತ್ತು ಅವ್ರ ಗಟ್ಟಿಮುಟ್ಟಾದ ಶರೀರ. ಮಹಾದೇವಿಯಕ್ಕನ ದಿವ್ಯ ಶರೀರ, ಮಹಾದೇವಿಯಕ್ಕನ ಲಿಂಗಾತ್ಮಕ ಶರೀರ
ಯೋಗದ ಶರೀರ, ಏನು ಶ್ರಮ ಇಲ್ಲದೆ ಚುಂಚಲು ಹೇಗೆ ಇಳಿತಾರೋ ಪರ್ವತವನ್ನು ಹಾಗೆ ಮಹಾದೇವಿಯಕ್ಕ ಚೆನ್ನಾಗಿ ಇಳಿತಾ ಇದ್ರು. ಅವರಿಗೆಲ್ಲ ತುಂಬ ಸಂತೋಷ. ಈಕೆ ಸಾಕ್ಷಾತ್ ದೇವತೆ ಅನ್ಕೊಂತಾರೆ. ಅಷ್ಟು ಸಂತೋಷದಿಂದ ಮಹಾದೇವಿಯಕ್ಕನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೆಳಗಡೆ ಇಳಿದಾಗ ಅಲ್ಲಿ ನದಿ ಸಿಕ್ತು, ಅಂದರೆ ಹಾಸು ಬಂಡೆ ಸಿಕ್ತು. ಇನ್ನು ನದಿನೂ ಸಿಕ್ತದಲ್ಲಿ, ಆದರೆ ಇದಲ್ಲ, ಇಲ್ಲಿ ಉಳ್ಕೊಳ್ಳೋದಲ್ಲ. ಆ ನದಿಯ ದಂಡೆಯಲ್ಲಿ ವಾಸ ಮಾಡ್ತಾರೆ. ಆ ನದಿಯ ದಂಡೆಯಲ್ಲಿ ವಾಸ ಮಾಡ್ತಾರೆ. ಒಂದು ರಾತ್ರಿ ಇನ್ನು ಬೆಳಕಿದ್ದಾಗ ತಲುಪ್ತಾರೆ. ಅಲ್ಲಿಗೆ ತಲುಪಿದ ಮೇಲೆ ಮಹಾದೇವಿಯಕ್ಕ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಪೂಜೆಗೆ ಕೂತ್ಕೊಂತಾಳೆ. ಇವರು ಚುಂಚಲು ಒಂದು ಒಲೆ ಗುಂಡನ್ನು ಹೂಡಿ ಅನ್ನ ಬೇಯಿಸ್ಬೇಕಲ್ಲ, ಸಂಜೆ ಅವರು ಊಟಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ. ಹುಳ್ಳು ಕಟ್ಟಿಗೆಗಳನ್ನೆಲ್ಲ ಹಾರಿಸಿ ಮುಂದೆ ಸುತ್ತ ಬೆಂಕಿ ಹಾಕ್ತಾರೆ. ಮಹಾದೇವಕ್ಕೆ ಎದ್ದು ಬರ್ತಾರೆ ಅಷ್ಟೊತ್ತಿಗೆ. ಇದ್ಯಾಕೆ ಇಷ್ಟೊಂದು ಬೆಂಕಿ ಹಾಕ್ತಿದ್ದೀರಲ್ಲ? ಹಾಗೆ ಹೇಳ್ತಾರೆ, ತಾಯಿ ಇಲ್ಲಿ ಕಾಡು ಪ್ರಾಣಿಗಳು ಬರ್ತವೆ ನೀರು ಕುಡಿಯೋಕ್ಕೆ, ಬೆಂಕಿ ಇದ್ರೆ ನಮ್ಮ ಹತ್ರ ಬರೋದಿಲ್ಲ, ಇಲ್ಲ ಅಂದ್ರೆ ನಮ್ಮನ್ನು ಸಿಗದಾಕ್ಬಿಡ್ತವೆ, ಅಂದ್ರೆ ನಮ್ಮನ್ನು ತಿಂದಾಕ್ಬಿಡ್ತಾವು ಅಂತಾರೆ. ಜೊತೆಗೆ ರಾತ್ರಿಯ ವೇಳೆ ಚಳಿ, ಕಾಡಿನ ಪ್ರದೇಶ ಅಂದು, ಜೊತೆಗೆ ನದಿಯ ನೀರಿನ ಮೇಲೆ ಬೀಸ್ತಕ್ಕಂಥ ಗಾಳಿ. ಇಂತಹ ಚಳಿಯಿಂದ ಪಾರಾಗಬೇಕಾದ್ರೆ ನಾವು ಬೆಂಕಿ ಹಾಕಲೇಬೇಕು ಅಂತೇಳಿ ಅವರು ಬೆಂಕಿ ಹಾಕ್ತಾರೆ. ಮಹಾದೇವಿಯಕ್ಕನ ಪ್ರಸಾದವು ಸಿದ್ಧವಾಗಿರುತ್ತೆ. ಒಂದಿಷ್ಟು ಹಣ್ಣುಗಳು, ಕಾಡಿನಲ್ಲಿ ಅಲ್ಲೇನು ಕಡಿಮೆ. ಜೊತೆಗೆ ಇಲ್ಲಿಯ ಪೂಜಾರಿಗಳು ಕೂಡ ಹಣ್ಣನ್ನು ಜೋಳಿಗಳೊಳಗಡೆ ಹಾಕಿರ್ತಾರೆ ಒತ್ತಾಯಿ ಪೂರ್ವಕವಾಗಿ. ಮಹಾದೇವಿಯಕ್ಕ ಹಣ್ಣನ್ನು ಸ್ವೀಕರಿಸಿ ಆಕೆ ಧ್ಯಾನಾಸಕ್ತರಾಗ್ತಾರೆ. ಇವರು ಚುಂಚರು ಚೆನ್ನಾಗುಂಡು, ಇವ್ರಿಗೆ ದಣವಾಗಿರುತ್ತೆ, ನಿದ್ದೆ ಜಾರತಾರೆ ಇವರು. ಮಹಾದೇವಿಯಕ್ಕ ಉಸುಕಿನ ನದಿಯ ದಂಡೆಯ ಮೇಲೆ, ಉಸುಕಿನ ಹಾಸಿಗೆಯ ಮೇಲೆ ಅಡ್ಡಾಗಿ ಏಕಾಂಗ ವೀರನಾಗಿ ಆಕಾಶದಲ್ಲಿ ಚಲಿಸ್ತಾ ಇರ್ತಕ್ಕಂತಹ ಆ ಚಂದ್ರನನ್ನು ನೋಡ್ತಾರೆ. ಚನ್ನಮಲ್ಲಿಕಾರ್ಜುನ, ಎಂಥ ಅರಮನೆ ನಿನ್ನದು, ಪೃಥ್ವಿಯೇ ನೆಲಗಟ್ಟು ಆಗಸವೇ ಛಾವಣಿ. ನಿನ್ನ ಅರಮನೆಗೆ ಪೃಥ್ವಿಯೇ ನೆಲಗಟ್ಟು, ಅಂದರೆ ನೆಲಕ್ಕಿಂತ ಮಾಡ್ತಿರಲ್ಲ ನೀವು. ಭೂಮಿಯೇ ನೆಲ, ಆಕಾಶವೇ ಛಾವಣಿ, ಗಿರಿಗಳೇ ಕಂಬಗಳು, ಸೂರ್ಯಚಂದ್ರರು ನಿನ್ನ ಮನೆಯನ್ನು ಬೆಳಗುತ್ತಿರುವ ಸೊಡರುಗಳು. ಸೊಡರುಗಳಂದ್ರೆ ಪಣತಿ. ಲತೆ ಗಿಡಗಳೇ ನಿನ್ನ ಬಾಗಿಲು ಮಾಡಗಳು, ಅಂದ್ರೆ ಬಾಗಿಲುಗಳೇ ಅಕ್ಕಕ್ಕೆ ಮಾಡಕ್ಕೆ ಬಳಸ್ತಿರಲ್ಲ, ಗಿಡ ಮರಗಳೇ ಬಾಗಿಲು ಮಾಡಗಳು. ನಕ್ಷತ್ರಗಳೇ ತೂಗುದೀಪಗಳು, ಮೋಡಗಳೇ ಮುತ್ತಿನ ಬಂಡೆಗಳು, ಬಂಡೆ ಹುಲ್ಲುಗಾವಲುಗಳೇ ಪೀಠೋಪಕರಣಗಳು. ಇದೆಂತಹ ಸುಂದರ ಮನೆ. ಮಹಾದೇವಿಯಕ್ಕನ ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ. ಮಹಾದೇವಿಯಕ್ಕನ ಕಲ್ಪನೆ ಇದಕ್ಕಿಂತಲೂ ಚೆನ್ನಾಗಿರ್ಬೋದು. ಮಾತಾಜಿಯವರು ಅದನ್ನು ಗ್ರಹಿಸಿದಾರಲ್ಲ, ಮಾತಾಜಿಯವರು ಅದನ್ನು ಗ್ರಹಿಸಿ ಬರೆದಿದಾರಲ್ಲ, ಇದೇ ತರಂಗಿಣಿಯ ಹೆಚ್ಚುಗಾರಿಕೆ. ಇದು ತರಂಗಿಣಿಯ ಹೆಚ್ಚುಗಾರಿಕೆ. ನಿನ್ನದು ದಿವ್ಯವಾದಂಥ ಸುಂದರವಾದ ಮನೆ. ಇಂತಹ ಮನೆಗೆ ಮಡದಿಯಾಗಿ ಬರ್ತಕ್ಕಂಥ ಭಾಗ್ಯ ಎಷ್ಟು ಜನರಿಗಿದೆ? ನನಗೆ ಆ ಭಾಗ್ಯ ಇದೆ ಅಂತ ಹೇಳಿ ಮಹಾದೇವಿಯಕ್ಕ ಆನಂದ ಪರವಶರಾಗಿ ರಾತ್ರಿಯನ್ನು ಕಳೀತಾ ಇದ್ದಾಳೆ. ಮೃಗಗಳು ನೀರು ಕುಡಿಯಕ್ಕೆ ಬರ್ತವೆ, ಆದರೆ ಮಹಾದೇವಿಯಕ್ಕನಿಗೆ ಆ ಮೃಗದಲ್ಲಿ ಮೃಗತ್ವ ಕಾಣಲ್ಲ. ಇವರೆಲ್ಲರೂ ಚನ್ನಮಲ್ಲಿಕಾರ್ಜುನನ ವಂಶಸ್ಥರು. ಪ್ರಾಣಿಗಳಲ್ಲೂ ಕೂಡ ಚನ್ನಮಲ್ಲಿಕಾರ್ಜುನನ ಕಾಣ್ತಾರೆ. ವನವೆಲ್ಲ ನೀವೇ, ವನದೊಳಗಿನ ದೇವ ತರುವೆಲ್ಲ ನೀವೇ, ಆ ದೇವ ತರುವಿನೊಳಗೆ ಆಡುವ ಖಗಮೃಗವೆಲ್ಲ ನೀವೇ. ವನವೆಲ್ಲ ನೀವೇ, ವನದೊಳಗಿನ ದೇವ ತರುವೆಲ್ಲ ನೀವೇ, ತರುವಿನೊಳಗೆ ಆಡುವ ಖಗಮೃಗವೆಲ್ಲ ನೀವೇ. ಮಹಾದೇವಿಯಕ್ಕನ ದಿವ್ಯ ದೃಷ್ಟಿ ಅದು. ಆಕೆಗೇನು ಹೆದರಿಕೆ ಆಗುತ್ತೆ? ಒಂದಂತೂ ಹತ್ತಿರದಲ್ಲೇ ಬಂದು ಗುಡುಗುಡಿ ಗರ್ಜಿಸುತ್ತೆ. ಮಹಾದೇವಿಯಕ್ಕ ಹೇಳ್ತಾರೆ, ಓಹೋ ಯಾಕಪ್ಪ ನಿನ್ನ ಮನೆಗೆ ಬಂದಿದ್ದೀವಿ ಅಂತ ನನಗೆ ಸಿಟ್ಟು ಬಂದಿದೆಯಾ? ಹೋಗು
ನೀರು ಕುಡ್ಕೊಂಡು ಹೋಗಿ ನಿನ್ಗೇನು ಮಾಡಲ್ಲ ನಾವು ಅಂತೇಳಿ ಮಹಾದೇವಿಯಕ್ಕ ಆ ಮೃಗದ ಜೊತೆ ಮಾತನಾಡಿದಾಗ ಆ ಮೃಗಕ್ಕೂ ಅರ್ಥ ಆಗಿರ್ಬೋದೇನೋ ಆಕೆಯ ಭಾಷೆ, ಅದು ಸುಮ್ಮನೆ ಆನಂದವಾಗಿ ಹೋಗುತ್ತೆ. ಹೀಗೆ ಅವರೆಲ್ಲ ನಿದ್ದೆ ಮಾಡ್ತಾ ಇದ್ರೆ ಮಹಾದೇವಿಯಕ್ಕ ಚನ್ನಮಲ್ಲಿಕಾರ್ಜುನನ ಜೊತೆ ಆನಂದವಾಗಿ ಸಂಭಾಷಣೆ ಮಾಡ್ತಾ ಮಾಡ್ತಾ ರಾತ್ರಿಯನ್ನು ಕಳೀತಾರೆ. ಎದ್ದು ಸ್ನಾನ ಮಾಡಿ ಪೂಜೆಗೆ ಕೂತ್ಕೊಂಡು ಇನ್ನೇನೆ ಉದ್ಯೋಗ ಅದೇ ಧ್ಯಾನ ಪೂಜೆ, ಧ್ಯಾನ ಪೂಜೆ. ಸೂರ್ಯ ಕಿರಣಗಳು ಇನ್ನೇನು ಕಾಯಿಸ್ತಾ ಇದೆ, ಆನಂದ ಆಗ್ತಾ ಇದೆ ಅಂದ್ರೆ ಚುಂಚಲ್ಲಿ ಗಲಾಟೆ ಶುರುವಾಗುತ್ತೆ. ಕಣ್ಣು ಬಿಟ್ಟು ಮಹಾದೇವಕ್ಕೆ ನೋಡಿದ್ರೆ ಇವರು 4 ಜನ ದಿಢೀರ್ನ ಎದ್ದು ಪುಲಿ 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 ಅಂತ ಕೂಗಾಡ್ತಾ ಇದ್ದಾರೆ. ಬಾಣವನ್ನ ತಯಾರಿ ಮಾಡ್ಕೊಂತಿದ್ದಾರೆ. ಅಂದ್ರೆ ಅವರಲ್ಲಿ ಬಿಲ್ಲು ಬಾಣ ಇತ್ತು, ಅವರ ಜೊತೆಗೆ ಬಿಲ್ಲು ಬಾಣ ಆಗಿನ ಕಾಲದಲ್ಲಿ ಅದೇ ಅಲ್ಲ. ಅವರ ಹಸಬಿ ಅಂದ್ರೆ ಅವರ ಚೀಲದಲ್ಲಿ ಕಂಕಳಕ್ಕೊಂದು ಚೀಲ ಹಾಕೊಂಡಿದ್ರು, ಅದರಲ್ಲಿ ಒಂದು ವಿಷದ ದ್ರಾವಣ ಇತ್ತು. ಒಂದು ವಿಷದ ದ್ರಾವಣ ತುಂಬಿಟ್ಕೊಂಡಿದ್ರು. ಅದನ್ನು ಬಾಣಕ್ಕೆ ಹಚ್ಚಿ ಅದರ ಬಾಣವನ್ನು ಅದರಲ್ಲಿ ಮುಳುಗಿಸಿ ಚುಚ್ಚಿ ಬಾಣ ಬಿಟ್ಬಿಟ್ರೆ ಕೆಲವೇ ನಿಮಿಷಗಳಲ್ಲಿ ಎಂಥ ಹುಲಿ ಇರಲಿ, ಆನೆ ಇರಲಿ, ಸಿಂಹ ಇರಲಿ ಸತ್ತೋಗ್ಬಿಡ್ತಿತ್ತು. ಅಂತ ದ್ರಾವಣ ಇಟ್ಕೊಂಡಿದ್ರು. ಹುಲಿ ಬಂದಿದೆ, ಅದು ಏನಾಗಿದೆ, ಇವ್ರು ಮಲಗಿದ್ರಲ್ಲ, ಮಹಾದೇವಿಯಕ್ಕ ಪೂಜೆ ಕೂತಿದ್ದಾರೆ, ಇವರು ಮಲ್ಕೊಂಡಿದ್ದಾರೆ, ಅದು ನೀರು ಕುಡಿಯೋದಕ್ಕೆ ಒಟ್ಟು ಬೇಟೆಗೆ ಬಂದಿದೆ ಹುಲಿ. ಸರಿ, ಇವ್ರು 4 ಜನ ಒಳ್ಳೆ ನಿದ್ದೆ ಹೊಡಿತಿದ್ರಲ್ಲ, ಅದು ನೋಡಿದೆ, ಮನುಷ್ಯರ ವಾಸನೆ ಹತ್ತಿದೆ, ರುಚಿ ಆಗ್ತಿದೆ. ಓಕೆ, ಎಂದೋ ಸಿಕ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಯಾವನಾದ್ರೂ ಒಬ್ಬನಾದ್ರೂ ಹಿಡಿಬೇಕು ಅಂತ ಎತ್ಕೊಂಡು ಹೋಗ್ಬೇಕಂತ ವಂಚಾಗ್ತದೆ. ಒಬ್ಬರಿಗೆ ಒಂದು ಸ್ವಲ್ಪ ಎಚ್ಚರ ಆಗಿದೆ, ಕಣ್ಣು ತೆಗೆದು ನೋಡ್ದ ಹುಲಿ ಎಲ್ಲರೂ ಚುಚ್ಚಿ ಎಬ್ಬಿಸ್ತಾನೆ. ಆ ಗಲಾಟೆ ಶುರು ಮಾಡಿದ್ರು. ಹುಲಿ ಸುಮ್ಮನೆ ಆ ಕಡೆ ನಿಧಾನ ದೂರದಲ್ಲಿ ಇತ್ತು. ಅದು ಮಹಾದೇವಿಯಕ್ಕ ನೋಡ್ತಾ ಯಾಕಪ್ಪ ಅಂತ ಕೇಳ, ಹುಲಿ ತಾಯಿ, ಹುಲಿ ನೋಡಿ ಅಂತೇಳಿ ಹುಲಿ ತೋರಿಸ್ತಾರೆ. ಆವಾಗ ಬಾಣ ಬಿಡಬೇಡಿ, ಬಾಣ ಬಿಡಬೇಡಿ, ಕೊಲ್ಲಬೇಡಿ, ಅದನ್ನ ಬನ್ನಿ, ನನ್ನ ಹಿಂದಕ್ಕೆ ಬನ್ನಿ ಅಂತ ಹೇಳಿ ಮಹಾದೇವಿಯಕ್ಕ ಅವ್ರನ್ನ ಹತ್ರಕ್ಕೆ ಕರ್ಕೊಂಡು ಹಿಂದೆ ನಿಲ್ಲಿಸ್ಕೊಂಡು ಆ ಹುಲಿಯನ್ನೇ ದಿಟ್ಟಿಸಿ ನೋಡ್ತಾನೆ. ತನ್ನ ಕಾಂತಿಯುಕ್ತವಾದಂತಹ ದಯಾಪೂರ್ಣವಾದ ದೃಷ್ಟಿಯನ್ನ ಆ ಹುಲಿಯ ಕಣ್ಣುಗಳ ಮೇಳ ಮಾಡ್ತಾನೆ ಮಹಾದೇವಿಯಕ್ಕ. ಆ ಹುಲಿಯ ಕಣ್ಣುಗಳನ್ನೇ ನೋಡ್ತಾ ನಿಂತ್ಕೊಂಡು ಆ ಹುಲಿ ಮಂತ್ರಮುಗ್ಧವಾಗಿಬಿಡುತ್ತೆ. ಮಹಾದೇವಿಯಕ್ಕನ ನೋಟಕ್ಕೆ ಮಂತ್ರಮುಗ್ಧವಾಗಿಬಿಡುತ್ತೆ. ನಿಧಾನವಾಗಿ ಹೆಜ್ಜೆ ಇಡ್ತಾ 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 ಸಮೀಪಕ್ಕೆ ಬರ್ತದೆ. ಅವರಿಗೆ ಭಯ ಹಿಂದ್ಗಡೆ, ಆದ್ರೆ ಮಹಾದೇವಿಯಕ್ಕನ ಶಕ್ತಿ ಗೊತ್ತಾಗ್ಬಿಟ್ಟಿತ್ತು. ಇವಾಗ ಏನೋ ಒಂದ್ ಕಡೆ ಭಯ, ಒಂದ್ ಕಡೆ ಸಂತೋಷ, ಅವ್ರಿಗೆ ಧೈರ್ಯ ಇದೆ. ಮಹಾದೇವಿಯಕ್ಕನ ಹತ್ತಿರಕ್ಕೆ ಬರುತ್ತೆ. ಮಹಾದೇವಿಯಕ್ಕ ತನ್ನ ಕೈಗಳಿಂದ ಆ ಹುಲಿಯ ಬೆನ್ನನ್ನು ನೇವರಿಸ್ತಾನೆ. ಅದರ ಭುಜವನ್ನ ನೇವರಿಸಿ, ಚನ್ನಮಲ್ಲಿಕಾರ್ಜುನ, ಇಂತಹ ಕ್ರೂರ ಮೃಗದಲ್ಲೂ ಎಂಥ ಸೌಂದರ್ಯ ಇಟ್ಟಿದೆಯಲ್ಲಪ್ಪ. ಬಂಗಾರದ ವರ್ಣ, ಹುಲಿ ಚರ್ಮ ಗೊತ್ತಲ್ಲ ನಿಮಗೆಲ್ಲ, ನೋಡಿದ್ದೀರಾ? ಬಂಗಾರದ ವರ್ಣ, ಎಂಥ ಹೊಳಿತಕ್ಕಂಥ ಕಣ್ಣುಗಳು, ಇಂಥ ಕ್ರೂರ ಮೃಗದಲ್ಲಿಯೂ ನೀನು ಇಂತಹ ಸೌಂದರ್ಯವನ್ನು ಇಟ್ಟಿದೆಯಲ್ಲ. ಈ ಕಾರಣಕ್ಕೆ ಸತ್ಯಂ ಶಿವಂ ಸುಂದರಂ, ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಸೌಂದರ್ಯವನ್ನು ಇಟ್ಟಿದ್ದಾನೆ ಅಂತ ಹೇಳಿ ಮಹಾದೇವಿಯಕ್ಕ ತುಂಬಾ ಸಂತೋಷ ಪಡ್ತಾಳೆ. ಆ ಹುಲಿ ತಾಯಿಯ ನೇವರಿಕೆಯನ್ನು ಅನುಭವಿಸಿದಂಗೆ ಅನುಭವಿಸುತ್ತಾನೆ. ಅನುಭವಿಸಿ ತಾನು ತನ್ನ ದಾರಿಯಲ್ಲಿ ನಿಧಾನವಾಗಿ ಹೆಜ್ಜೆ ಇಡ್ತಾ ಇಡ್ತಾ ಹೊರಟೋಗ್ಬಿಡುತ್ತೆ. ಕೊಳ್ಳದಲ್ಲಿ ಮರೆಯಾಗತ್ತೆ. ಅವರೆಲ್ಲರೂ ಮಹಾದೇವಿಯಕ್ಕನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ಕೊಳ್ತಾರೆ. ಯಾಕಂದ್ರೆ ಅವ್ರ ಜೀವನದಲ್ಲಿ ಎಂದೂ ನೋಡಿರಲಿಲ್ಲ ಇದನ್ನ, ಇಂಥ ಘಟನೆಯನ್ನ ಎಂದೂ ನೋಡಿರಲಿಲ್ಲ. ಹುಲಿಯನ್ನೂ ಕೂಡ ಹಸುವಿನ ರೀತಿಯಲ್ಲಿ ಭಾವಿಸಿ, ನೀವು ಹಸುವಿನ ಮೈ ಮೇಲೆ ಕೈ ಆಡಿಸೋದೇ ದೊಡ್ಡ ಕಷ್ಟ ಹೆಣ್ಮಕ್ಳು. ಅಂಥದ್ರಲ್ಲಿ ಹುಲಿಯ ಮೇಲೆ ಕೈ ಆಡಿಸಿದಾಗ ಅವ್ರಿಗೆ ಎಂಥ ಭಕ್ತಿ ಬಂದಿರ್ಬೇಕು ಮಹಾದೇವಿಯಕ್ಕನಿಗೆ. ಸರಿ, ಅವರೆಲ್ಲ ನಮಸ್ಕಾರ ಮಾಡಿ ಮುಂದೆ ತಯಾರಾಗ್ತಾರೆ. ತಾಯಿ, ಈಗ ಈ ನದಿಯನ್ನು ದಾಟಿ
ನಾವು ಆ ಕಡೆ ದಂಡೆಗೆ ಹೋಗಬೇಕು. ಬಹಳ ವಿಶಾಲವಾದ ನದಿಯನ್ನು ದಾಟಬೇಕಾಗಿದೆ. ಅಲ್ಲಿ ದೋಣಿನೂ ಕಾಣಿಸುತ್ತೆ ಒಂದು. ಆಗ ಮಹಾದೇವಕ್ಕೆ ಕೇಳ್ತಾರೆ, ಇಲ್ಲಿ ದೋಣಿ ಹೇಗೆ ಬಂತು ಮಲ್ಲಣ್ಣ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಜಾತ್ರೆಯ ಸಂದರ್ಭದಲ್ಲಿ, ಯುಗಾದಿ ಜಾತ್ರೆ ಆಗುತ್ತೆ ಶ್ರೀಶೈಲ, ಗೊತ್ತಿರ್ಬೇಕಲ್ಲ ನಿಮಗೆಲ್ಲ. ಯುಗಾದಿ ಸಂದರ್ಭಕ್ಕೆ ಬಹಳ ದೊಡ್ಡ ಜಾತ್ರೆ ಆಗ್ತದೆ, ಲಕ್ಷಾಂತರ ಜನ ಸೇರ್ತಾರೆ. ಕೊರೋನಾ ಸಂದರ್ಭಕ್ಕೆ ಜಾತ್ರೆ ನಿಷೇಧ ಆಗಿತ್ತು. ಅವತ್ತೇ ನಾಳೆ ನಾಡು ಜಾತ್ರೆ ಆಗಬೇಕು, ಸಾವಿರಾರು ಜನ, ಲಕ್ಷಾಂತರ ಜನ ಪಾದಯಾತ್ರೆಗಳಿದ್ದಾರೆ, ಲಾಕ್ಡೌನ್ ಆಗಿತ್ತು. ಅದೇ ಸಂದರ್ಭಕ್ಕೆ ಲಾಕ್ಡೌನ್ ಆಗಿತ್ತು 20ನೇ ಇಸ್ವಿಯಲ್ಲಿ. ನಮ್ಮ ಹುಬ್ಬಳ್ಳಿಯವರು ಕೂಡ, ನಮ್ಮ ಪರಿಚಿತರು ಕೆಲವರು, ಇಲ್ಲಿ ಪಾಟೀಲ್ ಅಜ್ಜ ಅಂತ ಬಂದಲ್ಲ, ತೆಳ್ಳನೆ ಅಜ್ಜ, ಅವನು ಕೂಡ ಆ ಪಾದಯಾತ್ರೆಯಲ್ಲಿದ್ದ ಅವಾಗ. ಅಂದ್ರೆ ಜಾತ್ರೆ ಸಂದರ್ಭದಲ್ಲಿ ಆಂಧ್ರದ ನಾಡಿನಿಂದ ಬರ್ತಕ್ಕಂಥವ್ರು ಇಲ್ಲಿ ನದಿಯನ್ನು ದಾಟಿ ಬರ್ತಾರೆ ತಾಯಿ. ಆಗ ಈ ದೋಣಿ ಮೂಲಕನೇ ಬರ್ತಾರೆ. ಇನ್ನು ಬಾಕಿ ಸಂದರ್ಭದಲ್ಲಿ ಯಾರು ಉಪಯೋಗಿಸ್ತಾ ಇರೋದ್ರಿಂದ ದೋಣಿಯನ್ನ ಇಲ್ಲೇ ಬಿಟ್ಟಿರ್ತಾರೆ ಅಂತೇಳಿ ಬಂಡೆ ಕಟ್ಟಿದ್ರು. ಮರಳು ಮೇಲೆ ಇತ್ತು ದೋಣಿ. 4 ಜನ ಅದನ್ನು ಬಿಡಿಸಿ, ಬಂಡೆಯಿಂದ ಆ ಕಟ್ಟನ್ನು ಬಿಡಿಸಿ ದೋಣಿಗೆ ದೋಣಿ ಎತ್ಕೊಂಡು ಬಂದು ನೀರಿನ ಮೇಲೆ ಇಡ್ತಾರೆ. ಆ ದೋಣಿಯನ್ನ ಹತ್ತಿ ಅವರೆಲ್ಲ ಹುಟ್ಟನ್ನು ಸರಿಪಡಿಸಿ ಹುಟ್ಟಾಕೋದಕ್ಕೆ ಶುರು ಮಾಡ್ತಾರೆ. ಮಹಾದೇವಿ ಅಕ್ಕನ ಮನಸ್ಸು ಕೆಲವು ವರ್ಷಗಳ ಹಿಂದಕ್ಕೆ ಹೊರಟೋಗ್ಬಿಡುತ್ತೆ. ಹಿಂದೆ ಒಂದ್ಸಾರಿ ಇದೇ ರೀತಿ ದೋಣಿಯಲ್ಲಿ ಹೋಗ್ಬೇಕಾದಂತಹ ಪ್ರಸಂಗ ಬಂದಿತ್ತು, ಗೊತ್ತಾ? ನೆನಪಿದೆಯಾ ನಿಮ್ಗೆ? ಮಹಾದೇವಿ ಅಕ್ಕ ಬಂಧನದಲ್ಲಿದ್ದಾಗ ನೆನಪಿದೆಯಾ? ಕೌಶಿಕ ಮಹಾರಾಜ ಆನೆ ಆಟ ನೋಡೋದಕ್ಕೆ ಅಂತೇಳಿ ವರದಾ ನದಿಯನ್ನು ದಾಟ್ತಿದ್ರಲ್ಲ, ಆವಾಗ ನಂಬಿದೆ ಗುರುವೆ ನಂಬಿದೆ ಸ್ವಾಮಿ ಅಂಬಿಕಾ ರಮಣನಿ ನಂಬಿಗ ವಚನ ಹಾಡಿದ್ರಲ್ಲ, ಅದು ನೆನಪಾಯ್ತು. ತಕ್ಷಣ ಮನಸ್ಸು ಹೇಳತ್ತು, ಛೇ ಆ ಕಹಿ ನೆನಪನ್ನು ನೆನಪು ಮಾಡ್ಕೊಳ್ಳೋದು ಬೇಡ. ಈ ಒಂದು ಕೈಲಾಸದ ಸಂದರ್ಭ, ಒಂದು ಆನಂದದ ಸಂದರ್ಭದಲ್ಲಿ ಇಂತಹ ಮುಕ್ತರು ದೇವರು ಸಮಾನವಾದಂಥ ಇವ್ರ ಜೊತೆಗೆ ಸಾಗುವಾಗ ಅಂತಹ ಕಹಿ ನೆನಪನ್ನು ಮಾಡ್ಕೋಬೇಡ ಅಂತ ಮನಸ್ಸನ್ನುತ್ತೆ. ಆದರೆ ಮಹಾದೇವಿಯಕ್ಕೆ ಹೇಳ್ತಾರೆ, ಕಹಿಯೂ ಇಲ್ಲ ಸಿಹಿಯೂ ಇಲ್ಲ. ಚನ್ನಮಲ್ಲಿಕಾರ್ಜುನ ಒಲಿದು ಕುಲವಳಿದವರಿಗೆ, ಛಲವಳಿದವರಿಗೆ, ಪರಮಾತ್ಮನನ್ನೇ ಕಂಡವರಿಗೆ ಕಹಿಯೂ ಇಲ್ಲ ಸಿಹಿಯೂ ಇಲ್ಲ. ಜೀವನದಲ್ಲಿ ಅದೊಂದು ಘಟನೆ, ಕೇವಲ ಒಂದು ಘಟನೆ. ಅದರಲ್ಲಿಯೂ ಚನ್ನಮಲ್ಲಿಕಾರ್ಜುನನ ಸಮೀಪಕ್ಕೆ ನನ್ನನ್ನು ಮುಟ್ಟಿಸೋದಕ್ಕೆ ಕಾರಣವಾದಂತಹ ಘಟನೆ ಅಂತೇಳಿ ನಿರ್ಲಿಪ್ತವಾಗಿ ಆಕೆ ಅವರ ಜೊತೆಗೆ ಆನಂದ ಪರವಶರಾಗಿ ಆ ನದಿಯನ್ನು ದಾಟ್ತಾರೆ. ಆ ನದಿಯನ್ನು ದಾಟಿದ ಮೇಲೆ ಗೊತ್ತಾಗತ್ತೆ, ಪ್ರಾಯಶಃ ಮಹಾದೇವಕ್ಕನಿಗೆ ಇಷ್ಟು ಸಂತೋಷ ಆಗುತ್ತೆ. ಬಯಲು ಪ್ರದೇಶ, ಅದು ಕೂಡ ಬಯಲು ಪ್ರದೇಶನೇ. ಎಂಥ ಸುಂದರವಾದ ಕಾಡು ಅಂದ್ರೆ ಬರೀ ಮರಗಿಡಗಳು ಅಷ್ಟೇ ಇಲ್ಲ, ಅಲ್ಲಿ ಸುತ್ತ ಕಣ್ಣಾಯಿಸಿ ನೋಡ್ತಾಳೆ, ಅತ್ಯಂತ ಸುಂದರವಾದಂತಹ ಸಣ್ಣ ಸಣ್ಣ ಹೊಲಗಳ ರೀತಿ ಇರ್ತಕ್ಕಂಥ ಭತ್ತದ ಹೊಲಗಳು, ಆಮೇಲಿಂದ ಕಾಡು ಕಬ್ಬು, ಆಮೇಲಿಂದ ಅಲ್ಲಿ ಮೂಲಂಗಿ, ಆಮೇಲೆ ಗಡ್ಡೆ ಗೆಣಸುಗಳು, ಅನೇಕ ರೀತಿಯ ಸೊಪ್ಪುಗಳು, ಸಾರಿ ಬರ್ತಕ್ಕಂಥ ಅನೇಕ ರೀತಿಯ ಸೊಪ್ಪುಗಳು, ಮತ್ತಲ್ಲಿ ಸುಂದರವಾದ ಜಿಂಕೆಗಳು, ಮೊಲಗಳು ಎಲ್ಲ ಓಡಾಡ್ತಿರ್ತವೆ. ಮಹಾದೇವನಿಗೆ ತುಂಬ ಸಂತೋಷ ಆಗುತ್ತೆ. ಚನ್ನಮಲ್ಲಿಕಾರ್ಜುನ ನನ್ನನ್ನು ಸ್ವಾಗತಿಸೋದಕ್ಕಾಗಿ ಇಂಥ ಸುಂದರವಾದ ಕಾಡು ಬೆಳೆಸಿದೀಯ ಅಂತೇಳಿ ಅಲ್ಲೊಂದು ಹಳ್ಳ ಇತ್ತು, ದೂರದಿಂದ ಹರಿದು ಬಂದು ಕೃಷ್ಣಾ ನದಿಯಲ್ಲಿ ಬೆರೀತಾ ಇತ್ತು. ಇವರು ದಾಟಿದ್ದು ಕೃಷ್ಣಾ ನದಿ, ದೋಣಿಯಲ್ಲಿ ದಾಟಿದ್ದು ಕೃಷ್ಣಾ ನದಿ ಕೇಳಿದ್ರಲ್ಲ. ಇಲ್ಲಿ ಮಹಾಬಲೇಶ್ವರದಲ್ಲಿ ಹುಟ್ಟಿ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಯಾದಗಿರಿ ಜಿಲ್ಲೆ, ರಾಯಚೂರು ಎಲ್ಲ ಹರಿದು ಕೊನೆಗೆ ಕೃಷ್ಣಾ ನದಿಯಲ್ಲಿ ಹೋಗುತ್ತೆ, ಶ್ರೀಶೈಲಂಗೆ ಹೋಗುತ್ತೆ. ಶ್ರೀಶೈಲವನ್ನು ದಾಟಿ ಮುಂದೆ ಮತ್ತಿನ್ನೂ ಹೋಗುತ್ತೆ. ಕೃಷ್ಣ ಅಂತಲೇ ಒಂದು ಜಿಲ್ಲೆ ಇದೆ,
ಅದರ ಹೆಸರನ್ನು ಜಿಲ್ಲೆ ಮಾಡಿದ್ದಾರೆ ಆಂಧ್ರದಲ್ಲಿ. ವಿಶಾಖಪಟ್ಟಣಂ ಮಾತ್ರ ಅದು ಸಮುದ್ರವನ್ನು ಸೇರುತ್ತೆ. ಬಹಳ ಉದ್ದವಾದ ನದಿ ಕೃಷ್ಣಾ ನದಿ. ಅಲ್ಲಿ ಕೃಷ್ಣಾ ನದಿಯಿಂದ ದಾಟಿದರು, ಅಲ್ಲೊಂದು ಹಳ್ಳ. ಅದನ್ನ ಮೊದಲು ಅದರ ಒಂದು ಸಾಮಾನ್ಯ ಹೆಸರಿರಲಿಲ್ಲ ಅದಕ್ಕೆ. ಈಗ ಅದಕ್ಕೆ ಬುಗ್ಗವಾಗು ಅಥವಾ ಅಕ್ಕನ ಹಳ್ಳ ಅಂತ ಕರೀತಾರೆ. ಅದು ಮಹಾದೇವಿಕಲ್ಲಿ ಕೆಲವು ದಿವಸ ಅನುಷ್ಠಾನ ಮಾಡುವಂಥ ಪ್ರಸಂಗ ಅನ್ಕೊಂತ, ಅದೇ ಈಗ ಮುಂದೆ ಬರ್ತಕ್ಕಂಥ ಪ್ರಸಂಗ ಅದೇ. ಆ ಹಳ್ಳದ ದಂಡೆಗುಂಟ ಹೋಗ್ತಾರೆ ಮಹಾದೇವಿಕ. ಏನು ಎಲ್ಲೆಲ್ಲಿ ನೋಡಿದ್ರು ಮನೋಹರವಾದಂಥ ದೃಶ್ಯಗಳು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಹಲಸು, ಬಿಕ್ಕೆ, ಮಾವು, ಎಲ್ಲ ರೀತಿಯ ಹಣ್ಣಿನ ಗಿಡಗಳು ಕಾಣಿಸ್ತಾವಲ್ಲಿ. ತುಂಬ ಸಂತೋಷ ಆಗುತ್ತೆ. ಇಲ್ಲಿ ಎಷ್ಟು ದಿವಸ ಬೇಕಾದರೂ ಅನುಷ್ಠಾನ ಮಾಡಬಹುದು ಅನ್ಸುತ್ತೆ ಮಹಾದೇವಿಗೆ. ಎಷ್ಟು ದಿವಸ ಬೇಕಾದರೂ ಅನುಷ್ಠಾನ ಮಾಡಬಹುದು. ಇದು ಚನ್ನಮಲ್ಲಿಕಾರ್ಜುನ ನನಗೋಸ್ಕರನೇ ಸೃಷ್ಟಿಸಿರ್ತಕ್ಕಂಥ ಸ್ವರ್ಗ. ಆದ್ರೆ ಇರೋದಕ್ಕೆ ಎಲ್ಲಿ ವ್ಯವಸ್ಥೆ ಅಂತ ಸುತ್ತ ನೋಡ್ತಾರೆ, ಎಲ್ಲೂ ಅನುಕೂಲ ಇರೋದಿಲ್ಲ. ಇದಕ್ಕಿದ್ದಂಗೆ ಒಂದು ಖುಷಿಯಿಂದ ಯಾರೋ ಕರ್ಕೊಂಡು ಹೋಗ್ತಿದಾರೋ ಅನ್ನೋ ಹಾಗೆ ಒಂದು ಬೆಟ್ಟದ ಭಾಗವನ್ನು, ಎತ್ತರವಾದ ಭಾಗವನ್ನು ಏರ ಹೋಗ್ತಾಳೆ. ಅಲ್ಲಿ ಏರು ಹೋಗಿ ನೋಡಿದ್ರೆ ಕಮಾನ್ ಎದುರಾಗತ್ತೆ. ಒಂದು ಕಮಾನ್ ಅಂದ್ರೆ ಗೊತ್ತಲ್ಲ, ಈ ಥರ ಇಲ್ಲಿ ಎತ್ತರ ಪ್ರದೇಶ, ಈ ಕಡೆ ಕಮಾನುಗಳನ್ನ ರೀತಿಯಲ್ಲಿ ಕಲ್ಲುಗಳನ್ನು ಜೋಡಿಸಿದಾರೇನೋ, ಯಾರೋ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಮಾನ್ ತಯಾರಾಗಿರುತ್ತೆ. ಬಹಳ ಚೆನ್ನಾಗಿದೆಯಲ್ಲ ಇಲ್ಲಿ ಇರಲಿಕ್ಕೆ ಅಂತೇಳಿ ಹೋಗ್ತಾಳೆ. ಆ ಕಮಾನಿನ ಒಳಗಡೆ ಹೋಗಿ ಬಲಭಾಗ ಮೇಲ್ಗಡೆ ಹೋದ್ರೆ ಬಂಡೆಯನ್ನು ಹತ್ತಿ ಮೇಲೆ ಹೋಗ್ತಾರೆ. ಅಲ್ಲಿ ಏನು ದೊಡ್ಡ ದೊಡ್ಡ ಹೆಬ್ಬಾವುಗಳು ನಿಂತುಬಿಟ್ಟಿದ್ದಾರೆ. ಒಮ್ಮೆಗೆ ಎದೆ ಜಲ್ಲದಂತೆ ಮಹಾದೇವಕ್ಕನಿಗೆ ತಕ್ಷಣನೇ ಎಚ್ಚೆತ್ಕೊಂತಾಳೆ. ಎಂಥ ಮರವಿಗೊಳಗಾಗ್ತಿದ್ದೀನಿ ನಾನು. ಚನ್ನಮಲ್ಲಿಕಾರ್ಜುನನ್ನ ಬೆರಿಬೇಕು, ಈ ದೇಹ ತ್ಯಾಗ ಮಾಡಬೇಕು ಅಂತಾನೆ ಬಂದಿದ್ದೀನಿ. ಮತ್ತ್ಯಾಕೆ ಈ ಹೆಬ್ಬಾವುಗಳಿಗೆ ಹೆದರೋದು ನಾನು? ಈ ಹೆಬ್ಬಾವುಗಳನ್ನೇ ಹಾರವನ್ನಾಗಿ ಹಾಕೊಳ್ತೀನಿ. ಇವೇನಾದರೂ ನನ್ನನ್ನು ನುಂಗಿದ್ರೆ ಬಹಳ ಸಂತೋಷ. ಚನ್ನಮಲ್ಲಿಕಾರ್ಜುನ ನನ್ನನ್ನು ಬೇಗ ಐಕ್ಯ ಮಾಡಿಕೊಂಡ, ಒಂದು ಹೆಬ್ಬಾವಿಗೆ ನನ್ನನ್ನು ಆಹಾರವನ್ನಾಗಿ ಮಾಡ್ದ ಅಂತೇಳಿ ಸಂತೋಷ ಪಡ್ತೀನಿ ಅಂಥೇಳಿ ಎರಡೂ ಕೈಯಲ್ಲಿ ಆ ಹೆಬ್ಬಾವನ್ನು ಹಿಡ್ಕೊತಾಳೆ. ಅದು ಹೆಬ್ಬಾವಲ್ಲ, ಆಲದ ಬಿಳುಗಳು. ಅದ ಮೇಲೆ ಗವಿಯಿಂದ ಮೇಲೆ ಬಂಡೆ ಥರ ಇದೆ. ಆ ಬಂಡೆ ಮೇಲೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಆಲದ ಗಿಡಗಳ ಬೇರು ಕೆಳಗಡೆ ಇಳಿದ ನಿಂತು ಹೆಬ್ಬಾವಿನಿಂದ ನಿಂತ್ಕೊಂಡಿದ್ದಾವೆ. ಅಯ್ಯೋ, ಎಂಥ ಭಯ, ಭೀತಿ, ಹುಟ್ಟು ಗುಣವನ್ನು ಇನ್ನೂ ನಾನು ಗೆದ್ದಿಲ್ವೇ ದೇವರೇ ಅಂತೇಳಿ ಆಶ್ಚರ್ಯ ಆಗುತ್ತೆ. ಅಂದರೆ ಕೊನೆ ತನಕನೂ ಈ ಶರೀರದ ಅನುಗುಣ ಬಿಡೋದೇ ಇಲ್ಲ. ಸರಿ, ಅದೇ ಹಬ್ಬವಲ್ಲ. ಇಲ್ಲಿ ಮುಂದೆ ನೋಡ್ತಾಳೆ, ಅಲ್ಲಿ ಬಂಡೆಗಳಿದೆ, ಆದರೆ ಅಲ್ಲಿ ಬೆಳಕು ಮತ್ತು ಗಾಳಿ ಸರಿ ಬರ್ತಿರಂಗಿಲ್ಲ. ಇದು ವಾಸಕ್ಕೆ ಯೋಗ್ಯವಾದ ಜಾಗ ಅಲ್ಲ ಅಂತ ತಿಳ್ಕೊಂಡು ಹಿಂತಿರುಗಿ ಬರುವಾಗ ಎಡಗಡೆ ನೋಡ್ತಾನೆ, ಅಲ್ಲಿ ಗುಹೆಗಳ ರೀತಿಯಲ್ಲಿ, ಕಮಾನುಗಳ ರೀತಿಯಲ್ಲಿ ಸಣ್ಣ ಸಣ್ಣ ಕೋಲಿ ಕೊಠಡಿಗಳನ್ನು ಮಾಡಿದರೆ ನನಗೆ ಕಲ್ಲುಗಳಲ್ಲಿ ತಾವೇ ನಿರ್ಮಾಣ ಆಗಿತ್ತು. ಅಲ್ಲಿರ್ಲಿಕ್ಕೆ ಅನುಕೂಲತೆ ಇತ್ತು. ತುಂಬ ಸಂತೋಷ ಆಗುತ್ತೆ ಮಹಾದೇವಕ್ಕನಿಗೆ. ಹೋಗಿ ಅಲ್ಲಿ ಹೋಗ್ತಾ ಹೋಗ್ತಾ ಅಲ್ಲೆಲ್ಲ ನೋಡ್ತಾರೆ. ಒಂದು ಕಡೆ ಒಂದು ಆ ಕಾಡು ಹಂದಿ ಬಗ್ದಿರುತ್ತೆ ಭೂಮಿಯನ್ನು. ಅಲ್ಲಿ ಸರಿಸಿ ನೋಡಿದರೆ ಗಡ್ಡೆ ಗೆಣಸುಗಳು ಯಥೇಚ್ಛವಾಗಿ ಬೆಳೆದಿರುತ್ತೆ ಕಾಡಲ್ಲಿ. ಈಗೆಲ್ಲ ಕಾಡುಗಳು ಜನ ಅದನ್ನು ಉತ್ಪಾದನಾ ಕೇಂದ್ರವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಡಿ. ಆಗಿನ ಕಾಲದಲ್ಲಿ ಯಾರ್ಯಾರೂ ಪ್ರವೇಶ ಮಾಡಲಾರ್ದಂಥ ಗಿಡಗಳಿದ್ವು, ಅಂದರೆ ಕಾಡುಗಳಿದ್ವು. ಮತ್ತು ಅಲ್ಲಿ ಪ್ರಾಣಿಗಳು, ಎಲ್ಲ ರೀತಿಯ ಪ್ರಾಣಿಗಳು, ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು, ಸಾವಿರಾರು ಸಂಖ್ಯೆಯಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟಿ ಸಂಖ್ಯೆಯಲ್ಲಿ ಆಗಿನ ಕಾಲದಲ್ಲಿ ಪ್ರಾಣಿಗಳಿರ್ತಿದ್ವು. ಬ್ರಿಟಿಷರು ಬಂದ ಮೇಲೆ ಅಲ್ಲಿ ಕಾರ್ಬೆಟ್ ಅಂತ ಹೇಳಿ ಒಂದು ಪಾರ್ಕ್ ಮಾಡಿದ್ದಾರೆ. ಎಲ್ಲಿ ಡೆಹ್ರಾಡೂನ್ ಹತ್ರ ನಾವು ಹೋಗಿದ್ವಿ. ಹರಿದ್ವಾರ, ಋಷಿಕೇಶ, ಡೆಹ್ರಾಡೂನ್, ಚಾರ್ಧಾಮ್ ಯಾತ್ರೆ ಮಾಡಿದ್ವಿ. ಅಲ್ಲಿ ಒಬ್ಬ ಹೆಸರು ಮೋಸ್ಟ್ಲಿ ಜಿಮ್ ಕಾರ್ಬೆಟ್ ಅಂತ ಕಾಣಿಸುತ್ತೆ.
ಅವನು ಸುಮಾರು ಒಂದು 30-40 ನರಭಕ್ಷಕ ಹುಲಿಗಳನ್ನು ಕೊಂದಾಕ್ತಾನೆ, ಬೇಟೆಯಾಡ್ತಾನೆ. ನರಭಕ್ಷಕ ಹುಲಿಗಳು ಅಂದರೆ ಅವು ಮನುಷ್ಯನ ರುಚಿ ಹಿಡಿದ್ಬಿಟ್ಟಿರ್ತವೆ. ಮನುಷ್ಯನ ರುಚಿ ಹಿಡಿದಾಗ ಅವು ಮನುಷ್ಯರಿಗಾಗೆ ಕಾಯ್ತಿರ್ತವೆ, ಮನುಷ್ಯನ ಕೊಲ್ತಿರ್ತವೆ ಅಂತ ಅವನು ಕೊಲ್ತಾರೆ. ಅವನ ಸ್ಮರಣೆಯಲ್ಲಿ ಜಂಕಾನ ಏನೋ ಅವನ ಹೆಸರೇನಿದೆ, ಜಿಮ್ ಕಾರ್ಬೆಟ್ ಅಲ್ಲೇ ಕಾಣುತ್ತೆ. ಅವನ ಹೆಸರಲ್ಲಿ ಒಂದು ಉದ್ಯಾನವನ ಮಾಡಿದ್ದಾನೆ. ಬ್ರಿಟಿಷ್ ಅಧಿಕಾರಿ ಅವನು, ಒಬ್ಬ ಪ್ರವಾಸಿಕನಾಗಿ ಬಂದನೋ ಅಥವಾ ಅಧಿಕಾರಿಯಾಗಿ ಬಂದಿದ್ದಾನೆ. ನಾವು ಚಿಕ್ಕವರಿದ್ದಾಗಲೂ ಕೂಡ ನಮ್ಮ ತಂದೆ ಹೇಳ್ತಿದ್ರು, ಅವರು ದನ ಕಾಯಕ್ಕೆ ಹೋದಲ್ಲಿ ಒಂದು ಕಾಯಮ ಒಂದು ಬಂಡೆ ಇತ್ತಂತೆ. ಆ ಬಂಡೆಯಲ್ಲಿ ಹುಲಿ ಮಲಗಿರ್ತಕ್ಕಂಥದ್ದನ್ನು ನೋಡುತ್ತಿದ್ರಂತ ನಾವು ಚಿಕ್ಕವರಿದ್ದಾಗ. ಅಂತಹ ಕಾಡಿತ್ತು ಅವಾಗ, ಅಂದರೆ ಸುಮಾರು ಒಂದು 70-80 ವರ್ಷಗಳ ಹಿಂದೆ, ಸ್ವಾತಂತ್ರ್ಯ ಬಂದಾಗಲೂ ಕೂಡ ಅಂತಹ ಕಾಲ ಇತ್ತು. ಅಂದರೆ ಅಷ್ಟೊಂದು ಹುಲಿಗಳಿತ್ತು. ಇವಾಗ ನಮ್ಮ ದೇಶದಲ್ಲಿ ಇದ್ದಂತಹ ಹುಲಿಗಳ ಈಗೊಂದು 2,000 ಹುಲಿಗಳಿರ್ಬೋದು ನಮ್ಮ ದೇಶದಲ್ಲಿ. ಆದರೆ ಅಷ್ಟು ಹುಲಿಗಳು ಬೇರೆ ದೇಶದಲ್ಲಿ ಇಲ್ಲ. ಇಡೀ ಜಗತ್ತಿನಲ್ಲಿ ಹೆಚ್ಚು ಹುಲಿಗಳಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ. ಅಂದರೆ ಹುಲಿಗಳನ್ನು ಇನ್ನೂ ಉಳಿಸ್ಕೊಂಡಿದ್ದೀವಿ ಅನ್ನೋದೇ ಒಂದು ದೊಡ್ಡ ಸಂತೋಷ. ಆಗಿನ ಕಾಲಕ್ಕೆ, ಮಹಾದೇವಿಕನ ಕಾಲಕ್ಕೆ ಎಲ್ಲ ರೀತಿಯ ಪ್ರಾಣಿಗಳಿದ್ದರು. ಮಹಾದೇವಿಕ ಅದನ್ನೆಲ್ಲ ನೋಡ್ಕೊಂಡು ಬಂದು ಇವಾಗ ಅಷ್ಟೊತ್ತಿಗೆ ಇವರೆಲ್ಲ ಸಿದ್ಧರಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಲಿಕ್ಕೆ ಸಿದ್ಧವಾಗಿದ್ದರು. ಮಹಾದೇವಿಕ ಹಣ್ಣುಗಳನ್ನೆಲ್ಲ ಸಂಗ್ರಹ ಮಾಡಿ ಅವ್ರ ಜೊತೆಗೆ ಕೂತ್ಕೊಂಡು ಪ್ರಸಾದವನ್ನು ಸ್ವೀಕರಿಸ್ತಾ ಇರಬೇಕಾದ್ರೆ ಒಬ್ಬ ಚುಂಚರ ಕೇಳ್ತಾನೆ, ಅವ್ವ ಏನು ಈಗಲೇ ಹೋಗೋಣ ಅಥವಾ ಬಿಸಿ ಇಳಿಸ್ಕೊಂಡು ಹೋಗೋಣ? ಇನ್ನೂ ನಡಿಬೇಕಾದ ದಾರಿ ದೂರ ಇದೆ, ಎಲ್ಲಿಗಪ್ಪ ಅಂತ ಕೇಳ್ತಾನೆ. ಯಾಕವ್ವ ತಾಯಿ, ನೆಪ್ಪಾರ್ಬಿಟ್ರ ಕದಳಿವನಕ್ಕೆ ಹೋಗ್ಬೇಕಲ್ಲ? ಹೌದು, ನೆನಪಿದೆಯಪ್ಪ. ಆದರೆ ಇಲ್ಲಿ ತುಂಬ ಚೆನ್ನಾಗಿದೆ ಇರಲಿಕ್ಕೆ. ನಾನಿಲ್ಲಿ ಕೆಲವು ದಿವಸ ಅನುಷ್ಠಾನ ಮಾಡ್ತೀನಿ, ಇಲ್ಲೇ ಇರ್ತೀನಿ ನಾನು ಅಂತಂದ. ಯವ್ವ, ಈ ದೇವದಂಥ ಕಾಡಲ್ಲಿ ಬೇಡ ತಾಯಿ, ನಾವು ಕದಳಿವನಕ್ಕೆ ತಲುಪಿಸೇ ಹೋಗ್ತೀವಿ. ಇಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ ಅಂತಂದಾಗ ನಿಮ್ಮ ಜೊತೆಗೆ ಯಾರು ಅಂತ ಕೇಳ್ತಾರೆ. ಸಂಗಾಟ ಯಾರಿರ್ತಾರೆ? ಆವಾಗ ಇಷ್ಟಲಿಂಗವನ್ನು ತೆಗೆದು ಬೆರಳಿಂದ ಇಷ್ಟಲಿಂಗವನ್ನು ತೋರಿಸ್ತಾನೆ. ಅಂದರೆ ಪರಮಾತ್ಮನೇ ನನ್ನ ಜೊತೆಗೆ. ಎಲ್ಲಿರ್ತೀರ ತಾಯಿ? ಹಂಗಾದ್ರೆ ಒಂದು ಗುಡಿಸ್ಲಾದ್ರೂ ಕಟ್ಕೊಳ್ತೀವಿ ಅಂತಾರೋ. ಆಮೇಲೆ ತಾನು ಕಂಡುಕೊಂಡಂತಹ ಜಾಗವನ್ನು ತೋರಿಸ್ತಾರೆ ಮಹಾದೇವಿಕ. ತೋರಿಸಿದಾಗ ಅವ್ರಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಎಳೆ ಬಿದಿರನ್ನೆಲ್ಲ ಕಡಿದು ಒಂದು ತಟ್ಟಿ ಥರ ಮಾಡಿ ಅದಕ್ಕೆ ಆನಿಸ್ತಾರೆ. ಅಕಸ್ಮಾತ್ ಒಂದು ವೇಳೆ ಚಳಿ ಆದರೆ ಇದನ್ನು ನೀವು ಮುಚ್ಕೊಂಡು ಇರ್ಬೋದು, ಗಾಳಿ ಬರುತ್ತೆ ರಾತ್ರಿ, ಯಾವುದಕ್ಕೂ ಬೆಂಕಿ ಉಳಿಸ್ತಾ ಇರಿ ಅಂತೇಳಿ ಆ ಬೆಂಕಿಯನ್ನು ಹಚ್ಚತಕ್ಕಂಥ ಬೂರುಗದ ಅರಳೆ ಅಂತಿರ್ತದೆ. ಈಗೆಲ್ಲ ಅವೆಲ್ಲ ಯಾವುದೂ ಇಲ್ಲ. ಬೆಂಕಿ ಕಡ್ಡಿ ಬಂದಮೇಲೆ ಬೂರುಗದ ಅರಳೆ, ಚಕಮಕಿ ಕಲ್ಲು, ಆಮೇಲೆ ಒಂದು ಉಕ್ಕಿನ ತುಂಡು ಎಲ್ಲ ಮಹಾದೇವಿಯಕ್ಕನಿಗೆ ಕೊಡ್ತಾರೆ. ಕೊಟ್ಟು ತಾಯಿ ನಿಮ್ಮನ್ನು ಆ ಪರಮಾತ್ಮ ರಕ್ಷಣೆ ಮಾಡಲಿ ಅಂತನೊಬ್ಬ. ಇನ್ನೊಬ್ಬ ಅವರು ಆ ವಸತಿ ಜಾಗವನ್ನು ನೋಡ್ಕೊಂಡು ಬರೋದ್ರೊಳಗೆ ಒಬ್ಬ ಚುಂಚ ಹೊಸ ಮುಖದೊಂದಿಗೆ ಇನ್ನೊಬ್ಬ ಬಂದಿದ್ದ. ಅವನು ಒಂದು ಮಗಿಯ ಹಾಲು ತಗೊಂಡು ಬಂದಿದ್ದ. ಅವನು ಹೇಳ್ದ, ಇಲ್ಲೇ ಕೆಲವು ಹೂಗಳಂತೆ ದೂರದಲ್ಲಿ ನಾವು ಇರ್ತೀವಿ ತಾಯಿ, ನಾವು ದನ ಮೇಯಿಸೋದಕ್ಕೆ ಬಂದಿದ್ದೀವಿ, ನಾವಿಲ್ಲೇ ಮಂದೆ, ಆಗಿನ ಕಾಲದಲ್ಲಿ ಈಗೇನು ಕುರಿ ಮಂದೆ, ಆಡಿನ ಮಂದೆ ಇರ್ತಾವಲ್ಲ, ಹಾಗೆ ದನಗಳ ಮಂದೆನೇ ಇರ್ತಾ ಇತ್ತು. ಅದಕ್ಕೆ ಇಲ್ಲೇ ಇದ್ದೀವಿ, ಹುಲ್ಲುಗಾವಲಲ್ಲಿ ಇದ್ದೀವಿ, ನೀವು ಯಾವಾಗ ಕೂಗು ಹಾಕಿದ್ರು ನಾವು ಬರ್ತೀವಿ, ದಿವಸ ನಿಮ್ಗೊಂದು ಮಗಿ ಹಾಲು ತಂದು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಚುಂಚರು ಏನು ಕಳ್ಸಕ್ಕೆ ಬಂದಿದ್ರಲ್ಲ ಅವ್ರು ಹೇಳ್ತಾರೆ, ಅವ್ವ ನೀವು ಯಾವಾಗ ಹೋಗ್ತೀರ ಕದಳಿವನಕ್ಕೆ, ನಾವು ಬಂದು ಕಳಿಸೋಗ್ತೀವಿ. ಇಲ್ಲಪ್ಪ, ಆ ತೊಂದರೆ ತಗೋಬೇಡಿ, ನಾನು ಹೋಗ್ತೀನಿ ಮುಂದೆ, ನೀವೇನು ಚಿಂತಿಸ್ಬೇಡಿ, ಹೋಗಿ ಬನ್ನಿ ಅಂದಾಗ ನಿಮ್ಮನ್ನು ಹೆಂಗೆ ಬಿಟ್ಟು ಹೋಗೋದವ್ವ, ನಿಮ್ಮನ್ನು ಹೆಂಗೆ ಬಿಟ್ಟು ಹೋಗೋದು ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತಾರೆ ಅವರು. ಮಹಾದೇವಿಯಕ್ಕನಿಗೆ ಆಶ್ಚರ್ಯ ಆಗ್ತದೆ. ಚನ್ನಮಲ್ಲಿಕಾರ್ಜುನ, ಎಂಥ ಕಾಡು ಜನರಲ್ಲೂ ಕೂಡ ಎಂಥ ಭಕ್ತಿ ಇಟ್ಟಿದೀಯಾ, ಎಂಥ ಪ್ರೇಮವನ್ನು ಇಟ್ಟಿದೀಯಾ. ಒಂದು ಸ್ವಲ್ಪ ಕೇವಲ 3 ದಿವಸ ಆಗಿದೆ ಅಷ್ಟೇ
2 ದಿವಸ 3 ದಿವಸ ಆಗಿದೆ ಪರಿಚಯ. ಅಂಥದ್ರಲ್ಲಿ ಎಷ್ಟು ಆತ್ಮೀಯತೆ, ಎಂಥ ಅಂಟು ಅಂಥೇಳಿ ಮಹಾದೇವಕ್ಕನಿಗೆ ಆಶ್ಚರ್ಯ ಆಗುತ್ತೆ. ಅವರು ಹೋಗಬೇಕಾದ್ರೆ ಮಹಾದೇವಕ್ಕನಿಗೆ ನಮಸ್ಕಾರ ಮಾಡಿ ಹೊರಡ್ತಾರೆ. ಮತ್ತು ಅವರು ಮುಂದೆ ಮಹಾದೇವಕ್ಕ ಅಲ್ಲಿ ಅನುಷ್ಠಾನವನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ ಅದು ಏನು ನಡೀತಾ ಇದೆ. ಮುಂದೆ ಮಹಾದೇವಕ್ಕೆ ಕೆಲವು ದಿವಸ ಅಲ್ಲೇ ವಸತಿ ಉಳಿತಾರೆ. ನಾಳಿನ ದಿವಸ ಅನುಷ್ಠಾನದ ಆನಂದದಲ್ಲಿ ಮತ್ತು ಇನ್ನೊಂದು ನಾಳೆ ವಿಶೇಷವಾದಂತಹ ಪ್ರಸಂಗ, ಪ್ರವೃತ್ತಿ ಪಲ್ಲಟ ಅಂತ ಒಂದು ಬರುತ್ತೆ ಅಧ್ಯಾಯ. ಪ್ರವೃತ್ತಿ ಪಲ್ಲಟ ಅಂದರೆ ಕೌಶಿಕ ಬದಲಾವಣೆ ಆಗಿದೆ. ಹುಡುಕ್ತಾ ಇದ್ದಾನೆ, ಎಲ್ಲಿ ಮಹಾದೇವಿ ಅಕ್ಕ, ಎಲ್ಲಿ ಆ ತಾಯಿ ನನ್ನ ತಾಯಿ ಅಂತ ಹುಡುಕ್ತಾ ಇದ್ದಾನೆ. ಇದುವರೆಗೆ ಮಹಾದೇವಿ ಅಕ್ಕ ಸಿಕ್ಕಿಲ್ಲ. ಅವನು ರಾಜ್ಯ ಪದವಿಯನ್ನು ಬಿಟ್ಟಿದ್ದಾನೆ ಒಂದು ಕಡೆ. ಇನ್ನೊಂದು ಕಡೆ ಅಲ್ಲಿ ಗುರುಲಿಂಗ ದೇವರು ವಯಸ್ಸಾಗಿದೆ. ಮಹಾದೇವಿ ಅಕ್ಕ ಕಲ್ಯಾಣದಲ್ಲಿ ಪಡೆದಂತಹ ಯಶಸ್ಸನ್ನು ಹೇಳೋದಕ್ಕೆ ಅಂತೇಳಿ ಓಂಕಾರ ಶಕ್ತಿ ಮನೆಗೆ ಬರ್ತಾರೆ. ಈ ಪ್ರಸಂಗವನ್ನು ನಾಳಿನ ದಿವಸ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಕೇವಲ 2 ದಿನಗಳು ಮಾತ್ರ ಪ್ರವಚನ ಇಲ್ಲಿ, ಅಂದರೆ ನಾಳೆ ಮತ್ತು ನಾಡಿದ್ದು. ನಾಡಿದ್ದು ಐಕ್ಯ ಆಗ್ತಾರೆ ಮಹಾದೇವಕ್ಕ. ಕದಳಿ ಬನದಲ್ಲಿ ಐಕ್ಯ ಆಗೋ ಪ್ರಸಂಗವನ್ನು ನಾಡಿದ್ದು ಹೇಳ್ತೀನಿ. ಇನ್ನು ನಾಡಿದ್ದು ಮಕ್ಕಳಿಗೆಲ್ಲ ವಿಶೇಷ ದಿನ, ಬಹುಮಾನವನ್ನು ಕೊಡ್ತಕ್ಕಂಥದ್ದು. 3 ಗುಂಪುಗಳಾಗಿ 3 ವಿಭಾಗದಲ್ಲಿ ಬಹುಮಾನವನ್ನು ಕೊಡ್ತಾ ಇದ್ದೀವಿ. 3 ಸ್ಪರ್ಧೆ ನಡೆದಿದೆ. 9 ಜನ ಪ್ರೈಸ್ ತಗೊಂಡಿದ್ದಾರೆ. ಇನ್ನು ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆ ಮತ್ತು ಏನು ಅವರು ಒಂದು ಸಮಾಧಾನಕರ ಒಂದು ವಸ್ತುವನ್ನು ನಮಗೆಲ್ಲ ಕೊಡ್ತಾರೆ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲ ಮಕ್ಕಳು ನಾಡಿದ್ದು ತಾಯಿ ತಂದೆಗಳ ಸಮೇತ ಬನ್ನಿ. ಬರೀ ಮಕ್ಕಳಷ್ಟೇ ಅಲ್ಲ, ಯಾವ ಮಕ್ಕಳು ಗೆದ್ದಿದ್ದಾರೆ ಸಂತೋಷ ಪಡಬೇಕಲ್ಲ, ಎಷ್ಟು ವಚನ ಬರೆದಿದ್ದಾರೆ ಅದನ್ನು ಕೂಡ ಅನೌನ್ಸ್ ಮಾಡ್ತಾರೆ ನಾಡಿದ್ದು. ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ಶ್ರೀಶೈಲ ಯಾತ್ರೆಗೆ ಹೋಗ್ತಕ್ಕಂಥವ್ರು ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಶ್ರೀಶೈಲ ಯಾತ್ರೆಗೆ ಮತ್ತು ನಿಮ್ಮ ಸಂಬಂಧಿಕರಿಗೆಲ್ಲ ಹೇಳಿ, ಯಾರು ಪ್ರವಚನಕ್ಕೆ ಬಂದಿಲ್ವೋ ಅವರೆಲ್ಲರಿಗೂ ಹೇಳಿ. ನೀವೆಲ್ಲರೂ ಒಂದು ಹಾಸಿಗೆ ಮತ್ತು ಒಂದು ಹೊದಿಕೆ, ಟಾರ್ಪಲ್ ನಾವು ಇಟ್ಟಿರ್ತೀವಿ. ಪ್ರತಿಯೊಂದು ಬಸ್ಸಿಗೂ ಟಾರ್ಪಲ್ ಹಾಕಿರ್ತೀವಿ. ಕೆಳಗಡೆ ಟಾರ್ಪಲ್ ಹಾಸ್ತೀವಿ, ಹಾಸಿಗೆ ಹೊದಿಕೆ ಇಟ್ಕೊಳ್ಳಿ. ಲೈಟ್ ಆಗಿರ್ತಕ್ಕಂಥದ್ದು. ತಟ್ಟೆ ಲೋಟ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ನಿಮಗೆ 3 ಸಾರಿ ಪ್ರಸಾದ ಕೊಡ್ತೀವಿ. ದಾಸೋಹದಲ್ಲಿ ಅವ್ರ ತಟ್ಟೆ ಲೋಟಗಳು ಇರಬಹುದು. ಆ ತಟ್ಟೆ ಲೋಟ ಇದ್ದರೆ ಒಳ್ಳೆಯದು. ನೀರಿನ ಬಾಟ್ಲು ಇಟ್ಕೊಳ್ಳಿ, ಒಂದು ಬ್ಯಾಗು. ಈ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. 6 ಗಂಟೆಗೆ ಸರಿಯಾಗಿ ನೀವು ತಯಾರಿರಬೇಕು. 6 ಗಂಟೆಗೆ ತಯಾರಿರಬೇಕು. 6ರಿಂದ 6:15 ಒಳಗಡೆ ಅಥವಾ 6 ಗಂಟೆಗೆ ಬಸ್ ಬರ್ತದೆ. 6:15 ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಹೊರಡಬೇಕು. ಮೊದಲನೆಯ ನಮ್ಮದು ವಸತಿ ಅಂದರೆ ಪ್ರಸಾದದ ವ್ಯವಸ್ಥೆ ಗದಗಿನ ತೋಂಟದಾರ್ಯ ಮಠದಲ್ಲಿ. ಅಲ್ಲಿ ಪ್ರಸಾದ ಮುಗಿಸ್ಕೊಂಡು ಶ್ರೀಶೈಲಕ್ಕೆ ನಾವು ಮುಂದೆ ಹೊರಡ್ತೀವಿ. ಹೊಸಪೇಟೆ, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ಅಥವಾನಿ, ಕರ್ನೂಲು ಈ ರೂಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಆದ್ದರಿಂದ ಬಂಧುಗಳೇ, ಚೆನ್ನಾಗಿ ತಯಾರಾಗಿ ಮತ್ತು ಭಕ್ತಿಯಿಂದ, ಪ್ರೀತಿಯಿಂದ. ಯಾಕಂದರೆ ಈಗ ಬಸ್ಸಿಗೆ ನೀವು ಹಣ ಕೊಟ್ಟು ಸೀಟನ್ನು ತೆಗೆದುಕೊಂಡಿದ್ರು ಕೂಡ ನಿಮ್ಮದೇ ಬಸ್ಸು, ನಿಮ್ಮದೇ ಜನ, ಎಲ್ಲರೂ ನಿಮ್ಮವರೇ. ಹಾಗಾಗಿ ಎಲ್ಲರೂ ನಮ್ಮವರೇ ಇರೋದ್ರಿಂದ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಅಡ್ಜಸ್ಟ್ ಅಂತೇಳಿ ಮತ್ತೆ ಯಾವ್ಯಾವ ಸೀಟಲ್ಲಿ ಕುತ್ಕೋಬೇಡಿ. ನಿಮ್ಮ ಸೀಟಲ್ಲೇ ಕುತ್ಕೋಬೇಕು. ಗೊತ್ತಾಯ್ತಲ್ಲ? ಪ್ರೀತಿ ಅಡ್ಜಸ್ಟ್ ಮಾಡೋಕೆ ಹೇಳೋದಾರ ಗುರುಗಳು. ಅಡ್ಜಸ್ಟು ಇರಲಿ, ಶಿಸ್ತು ಇರಲಿ. ಒಂದೊಂದು ಬಸ್ಸಿಗೆ 3 ಜನರು ಕ್ಯಾಪ್ಟನ್ಸ್ ಇರ್ತಾರೆ. ಮೇನ್ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್. ಗೊತ್ತಾಯ್ತಾ? ಅಂದರೆ ಮುಖ್ಯ ಒಬ್ಬರು ಇರ್ತಾರೆ, ಆಮೇಲೆ ಒಬ್ಬರು ಲೀಡರ್ ಇರ್ತಾರೆ, ಅವ್ರು ವೈಸ್ ಲೀಡರ್ ಒಬ್ರು ಇರ್ತಾರೆ, ಉಪನಾಯಕರು ಒಬ್ರು ಇರ್ತಾರೆ, ಮಹಾನಾಯಕರು, ನಾಯಕರು, ಉಪನಾಯಕರು. ಈ ರೀತಿ ಒಂದೊಂದು ಬಸ್ಸಿಗೆ 3 ಜನ. ಅವ್ರು 3 ಜನರು ಮಾತು ಕೇಳಬೇಕು ನೀವು. ಗೊತ್ತಾಯ್ತಲ್ವಾ? ಅವ್ರು ಏನು ಹೇಳ್ತಿರ್ತಾರೋ ಅದು ಅವ್ರಿಗೆಲ್ಲ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ಅವ್ರಿಗೆ ಅವ್ರ ಫೋನ್ ನಂಬರ್ ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ಆದ್ದರಿಂದ ಎಲ್ಲಿ ನಿಲ್ಲಿಸ್ತಾರೆ, ನಿಮಗೇನಾದ್ರು ತೊಂದರೆಗಳಿದ್ದರೆ, ಯಾವುದೇ ತೊಂದರೆಗಳಿದ್ರು ಅವ್ರ ಹತ್ರ ಹೇಳ್ಕೊಳ್ಳಿ. ಅವ್ರು ನಮಗೆ ತಿಳಿಸ್ತಾರೆ, ಬಗೆಹರಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿರ್ತೀವಿ.
ಅದಕ್ಕೆ ಶಿಸ್ತಾಗಿ ಹೆಂಗಿರ್ಬೇಕು ಪ್ರವಾಸ ಅಂದರೆ ಹೋಗಿ ಬಂದ ಮೇಲೆ 1 ವರ್ಷ ಆದ್ರೂ ನೆನಪಿರ್ಬೇಕು. ಹೋಗಿ ಬಂದು 1 ವರ್ಷ ಆದರೂ ಮತ್ತೊಂದ್ಸರಿ ಹೋಗ್ಬೇಕಪ್ಪ ನಾವು ಅಂತ ನೆನಪಿರ್ಬೇಕು. ಅಷ್ಟು ಪ್ರೀತಿಯಿಂದ ಶಿಸ್ತಾಗಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಮ್ಮ ಗುರಿ ಇಟ್ಕೊಂಡಿದ್ದೀವಿ. ಈಗಾಗಲೇ ಎಲ್ಲ ಕಡೆ ವಸತಿ ಮತ್ತು ಊಟದ ವ್ಯವಸ್ಥೆ ಹೇಗೆ ಇರಬೇಕು ಎಲ್ಲದೂ ಮಾಡಿದ್ದೀವಿ. ಮತ್ತು ಪ್ರವಾಸದ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂದರೆ ಸಮಯ ಹೊಂದಿಸೋದು. ಇದೇ ಪ್ರವಾಸವನ್ನು ನೀವ್ಯಾರಾದರೂ ಮಾಡಿದರೆ ಎಲ್ಲರೂ ಒದ್ದಾಡಿ ಹೋಗ್ಬಿಡ್ತಿದ್ದೀವಿ. ಯಾಕೆಂದರೆ ಸಮಯವನ್ನು ಸರಿಯಾಗಿ ಹೊಂದಿಸದೆ ಹೋದರೆ ಎಲ್ಲ ಪ್ರವಾಸ ಕೆಟ್ಟೋಗ್ಬಿಡ್ತದೆ. ಈಗ ನಿಮ್ಮನ್ನ 6 ಗಂಟೆಗೆ ಹೊರಡಿಸೋದ್ರ ಬದಲು 9 ಗಂಟೆಗೆ ಹೊರಡಿಸಿದ್ರೆ ಏನಾಗುತ್ತೆ? ಮತ್ತೆ ಊಟ ಮಾಡ್ಕೊಂಬನ್ನಿ, ಊಟ ಮಾಡ್ಕೊಂಡು ಬಸ್ ಹತ್ಬಿಡಿ ಅಂತಂದ್ರೆ ನೀವು ಬೆಳಗ್ಗೆ 9 ಗಂಟೆ ಆಗುತ್ತೆ ಅಲ್ಲಿ ತಲುಪೋಗ್ತೀವಿ. 9 ಆದ್ರೂ ಆಗ್ಬೋದು, 10 ಆದ್ರೂ ಆಗ್ಬೋದು. ಅಲ್ಲಿ ಎಲ್ಲ ಪ್ರವಾಸ ಕೆಟ್ಟೋಗ್ಬಿಡ್ತದೆ. ಅದಕ್ಕೆ 6 ಗಂಟೆಗೆ ಎಲ್ಲರೂ ತಯಾರಿರ್ಬೇಕು. ಯಾಕೆ ಸಮಯ ಪಾಲನೆ ಮಾಡ್ತೀವಿ? ಸಮಯ ಪಾಲನೆ ಮಾಡ್ಬೇಕು ಯಾಕೆ ಹೇಳ್ತೀನಿ ಅಂದರೆ ಒಂದು ಗಂಟೆ ಒಬ್ಬರಿಂದ ವ್ಯತ್ಯಾಸ ಆಯಿತು ಅಂತಂದರೆ ಮುಂದೆಲ್ಲವೂ ಕೇಳ್ತದೆ. ನೀವು ಹೇಳ್ತಿರ್ತೀವಿ ಭಜನೆ ಕೇಳತ್ತಂತಿರ್ತಾರಲ್ಲ, ಭಜನೆ ಕೇಳ್ತಂತಿರೋದ್ರ ಏನಾದರೂ ಎಲ್ಲ ಕೇಳ್ತಂದ್ರೆ ಭಜನೆ ಕೇಳ್ತಪ್ಪ ಅಂತಿರೋದಿಲ್ಲ. ನಿಮ್ಮ ಕಡೆ ಇಲ್ಲ ಶಬ್ದ. ಅದಕ್ಕೆ ಹಂಗೆ ಭಜನೆ ಕೇಳಿಸೋದು ಬೇಡ, ಎಲ್ಲ ಚೆನ್ನಾಗಿ ಮಾಡೋಣ, ಬನ್ನಿ ತಯಾರಾಗಿ ಅಂತ ತಿಳ್ಕೊಂಡು ಹೇಳ್ತಾ ಇನ್ಯಾರಿಗೂ ಪ್ರವೇಶ ಇಲ್ಲ. 3 ಬಸ್ ಸಾಕು. ಯಾಕಂದರೆ 4 ಬಸ್ ಮಾಡಿದ್ರೆ ಮೇಂಟೆನೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಜೊತೆಗೆ ಮತ್ತೆ ಕೊನೆಗೆ ಬಂದು ಆಮೇಲೆ ತುಂಬ ಜನ ಹೆಂಗಿರ್ತಾರೆ ಗೊತ್ತೇನ್ರಿ, ಕೊನೆಗೆ ಬಂದವ್ರ ಅಧಿಕಾರ ನಡೆಸೋದು ಜಾಸ್ತಿ ಆಗ್ಬಿಡ್ತು. ಯಾಕಂದ್ರೆ ಪಾಪ ಅವ್ರಿಗೆ ಈ ಸಂಸ್ಕಾರ ಇರಂಗಿಲ್ಲ. ಅದಕ್ಕೆ ಬೇಡ, 3 ಬಸ್ ಮಾಡೋಣ, ನಮ್ದೊಂದು ಕಾರ್ ತಗೊಳ್ತೀವಿ. ಆದ್ದರಿಂದ ಆ ರೀತಿ ವ್ಯವಸ್ಥೆ ಮಾಡಿಕೊಂಡು ನಾವು ಹೋಗಿ ಬರೋಣ. ಎಲ್ಲರೂ ಸಿದ್ಧರಾಗಿರಿ. ಎಷ್ಟು ಗಂಟೆಗೆ? 6 ಗಂಟೆಗೆ ಸರಿಯಾಗಿ ಬಸ್ ಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. 5:15 ಬಿಡ್ತಾರೆ ಧಾರವಾಡದಿಂದ ಬರ್ತಾವೆ 3 ಬಸ್ಸು. ರೂಟ್ ಹಿಂಗೆ ಬೆಳಿಗಟ್ಟಿ, ನಾಯಕನಹಳ್ಳಿ, ಯರಿಕೊಪ್ಪ, ಬೈಪಾಸ್ ಹೀಗೆ ಹೋಗೋಣ. ಇದಿಷ್ಟು ತಿಳಿಸ್ತಾ ಮತ್ತೆ ದಾಸೋಹಕ್ಕಾಗಿ ಅನ್ನದಾಸೋಹಕ್ಕಾಗಿ ಅನೇಕ ಜನ ಕಾಣಿಕೆಯ ರೂಪದಲ್ಲಿ ವಸ್ತುಗಳ ರೂಪದಲ್ಲಿ ಕೊಡ್ತಾ ಇದ್ದೀರಾ. ಬೇಗ ಬೇಗ ಕೊಟ್ಬಿಡಿ, ಸಮಯ ಇಲ್ಲ. ಯಾಕಂದ್ರೆ ನಾಳೆ ಅವ್ರು ಸಂತೆ ಮಾಡಬೇಕು. ನಾಳೆ ಸಂತೆ ಮಾಡ್ತಿರಲ್ಲ, ನಾಳೆ ಸಂತೆ ಮಾಡಬೇಕು ಅವರು. ಮತ್ತು ನಿಮ್ಮ ದಾಸೋಹ ಬೇಗ ಬೇಗ ಬರಲಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ. ಇಲ್ಲಿಯವರೆಗೆ ಪರಮ ಪೂಜ್ಯರು ಅಕ್ಕನ ದರ್ಶನವನ್ನು, ಅಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಬಹಳ ಚೆನ್ನಾಗಿ ನಮಗೆ